ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರೀ ಸನ್ಮಾನಿಸಿ ಕಾರಾಯ ಯೋ ದೇವಃ ಪರಮೇಶ್ವರ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಪರಮ ತಪಸ್ವಿ, ಭಕ್ತರ ಬಾಳಿನ ಭಾಗ್ಯಜ್ಯೋತಿಯಾಗಿರುವ ಜಗದ್ಗುರು ಸಾವಳಗಿ ಶಿವಲಿಂಗೇಶ್ವರ ಕದ್ದುಗಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ತಾಣದ ಕ್ಷೇತ್ರಾಧಿಪತಿ ಬಜರಂಗಬಲಿಯನ್ನು ಕೂಡ ಧ್ಯಾನಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸರಳ ಹೃದಯದ ಸಂಪನ್ನರು, ಆತ್ಮೀಯ ಪೂಜ್ಯರೂ ಆಗಿರುವ ರೋಡಿಗೆಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಕಾಯಕಶೀಲರಾಗಿರುವ ಶಿವಪುರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ರೋಡಿಗೆಯ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಕಿರಿಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ ಮತ್ತು ಕೇಡಿಗೆಯ ಎಲ್ಲ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ಶರಣರಲ್ಲಿ, ಎಲ್ಲ ಹಿರಿಕಿರಿಯರಿಗೂ ಕೂಡ ಶರಣಾರ್ಥಿಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ನಿನ್ನದೆಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವನ್ನು ಅಲಂಕರಿಸಿದರೆ ಆದರೆ ನಿನ್ನಂಥ ಶ್ರೀವಂತರಿಲ್ಲ ನೋಡ. ಈ ಮಾತನ್ನು ಅಲ್ಲಮ ಪ್ರಭುದೇವರು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿ ಹೋಗ್ಯಾರ. ಏನು ಯಾವುದೂ ನಿಂದಲ್ಲ, ಯಾವುದೂ ನಿಂದಲ್ಲ ಅಂದರೆ ಏನೇನಲ್ಲ, ಏನೇನಲ್ಲ. ಭೂಮಿ ಮೇಲೆ ಹುಟ್ಟತಕ್ಕಂಥ ಭೂಮಿ ನಿನ್ನದಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೆವು, ನನ್ನ 1000 ಎಕರೆ ಜಮೀನ ನಂದು, 100 ಎಕರೆ ಜಮೀನ ನಂದು, ನಾವು ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ನಾವು ಹಂಗಿದ್ದೇವೆ ಹಿಂಗಿದ್ದೇವೆ ಅಂತ ಏನೇನೋ ಮನುಷ್ಯ ಕಲ್ಪನೆಗಳನ್ನು ಮಾಡ್ಕೊತಾನೆ. ಅದು ಸಹಜವಾಗಿ ಮನುಷ್ಯ ಕಲ್ಪನೆ ಮಾಡ್ಕೊಳ್ಳೋದು ಸಹಜ. ಯಾಕಂತಂದ್ರೆ ಮನುಷ್ಯನಿಗೆ ಏನಾಗ್ಬಿಟ್ಟದ ಅಂತ ಕೇಳಿದ್ರೆ, ನಮ್ಮ ಸಂಗಣ್ಣವ್ರ ಮೇಲೆ ಬರಬೇಕು. ಯಾಕಲ್ಲ ಅಂತಂದ್ರೆ, ನೀನು ಸುಮ್ಮನೆ ಜಸ್ಟ್ ಈ ಪ್ರಪಂಚಕ್ಕೆ, ಈ ಭೂಮಿಗೆ ಬಂದಿದ್ದು ಯಾತಕ್ಕೆ ಅಂತಂದ್ರೆ ಪ್ರವಾಸ ಮಾಡ್ಲಿಕ್ಕೆ. ಅದಕ್ಕೆ ಹೇಳ್ತಾರೆ ಗುಹೇಶ್ವರರು, ಅಲ್ಲಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಬಂಗಾರ. ಯಾರ್ಯಾರು ಎಷ್ಟೆಷ್ಟೋ ಬಂಗಾರ ಹಾಕಿರ್ತಾರೆ. ಇಲ್ಲಿ ಬಾಯಿತನ ಫೋಟೋದಾಗ ನೋಡ್ತೇವೆ, ಬಾಯಿತನ ಬಂಗಾರ ಹಾಕಿರ್ತಾರೆ. ಅದು ಬಂಗಾರ ಅದೇನು ನಿನಗೆ ಎದಕ್ಕೂ ಬರಲ್ಲ. ಸಾಹುಕಾಲಕ್ಕೆ
ನಿನಗದು ಸಾವು, ರೋಗ ಬತ್ತು ಅಂದ್ರೆ ಅದನ್ನು ನಿನಗೆ ಉಳಿಸಲ್ಲ, ಸಾವು ಬತ್ತು ಅಂದ್ರೆ ನಿನಗದು ತಡೆಯಂಗಿಲ್ಲ. ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ಕಾಮಿನಿ ಅಂದ್ರೆ ಹೆಣ್ಣು, ಅಕ್ಕಿನೂ ನಿನ್ನಕ್ಕಿನಲ್ಲ, ಇರುತನ ನಿನ್ನ ಮೈಯೊಳಗೆ ಶಕ್ತಿ ಇತ್ತು, ತಾಕತ್ತಿತ್ತು, ಚಂದ ದುಡಿತಿದ್ದಿ ಮಾಡ್ತಿದ್ದಿ ಅಂದ್ರೆ ಅವ್ರು ನಂದು ತಂದು ಅಂತಾರೆ. ಅವೆಲ್ಲ ನಿತ್ತು ಅಂದ್ರೆ ಹೋಗಲು ಬಿಡು ಅಂತಾರೆ. ಅದಕ್ಕೆ ಇವು ಯಾವೂ ಅಲ್ಲಪ್ಪ. ನಿಂದು ಅನ್ನೋದು ಏನು ಅಂದ್ರೆ ನಿಂದು ಅನ್ನೋದು ಜ್ಞಾನ ಅನ್ನುವಂಥ ಮಾತು ಶರಣರು ಹೇಳ್ತಾರೆ. ಹಾಗೆ ಇನ್ನು ಶರಣರು ಹೇಳ್ತಾರೆ, ಆ ವಿಷ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಶಿವನಾಮವನ್ನು ಸ್ಮರಿಸು. ಅಪ್ಪ ಇದೆಲ್ಲ ಸುಳ್ಳದ, ಶಿವನ ನಾಮಸ್ಮರಣೆ ಮಾಡು, ಸದಾವಕಾಲ ಭಗವಂತನ ಚಿಂತನೆಯಲ್ಲಿ ಇರು ಅನ್ನುವಂಥ ಮಾತು ಹೇಳ್ತಾರೆ. ಆ ವಿಷಯ 10 ಪ್ರತಿಯೊಬ್ಬ ಮನುಷ್ಯನಿಗೆ ಆ ವಿಷಯ ಎಷ್ಟು ಅಂತ ಕೇಳಿದ್ರೆ 10 10 100. ಈ 100 ಆಯುಷ್ಯದೊಳಗೆ ಮನುಷ್ಯ 100 ಆಯುಷ್ಯ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಆದರೂ ಕೂಡ 100 ವರ್ಷ. ಈ 100 ವರ್ಷ ಅವಧಿಯೊಳಗೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ 50 ವರ್ಷ ನಿದ್ದೆ ಮಾಡ್ತೀವಿ. ಏನು ಮಾಡ್ತೇವೆ? 50 ವರ್ಷ ನಿದ್ದೆಯೊಳಗೆ ಕಳಿತೇವೆ. ಉಳಿತೆಷ್ಟು? 50. ಈ 50 ವರ್ಷದೊಳಗೆ ಮತ್ತೇನು ಮಾಡಬೇಕು? ಪ್ರಾಯಕ್ಕೆ 20. ಪ್ರಾಯ ಬರಬೇಕಾದ್ರೆ, ಯೌವನ ಬರಬೇಕಾದ್ರೆ, ಹರೆ ಬರಬೇಕಾದ್ರೆ 20 ವರ್ಷ ಹೋಗ್ತದೆ. ಆ 20 ವರ್ಷ ಕಳಿತು ಅಂದ್ರೆ ಉಳಿತೆಷ್ಟು? 30 ಉಳಿತದೆ. ಈ 30 ವರ್ಷದೊಳಗೆ ಹೆಂಡರು, ಮಕ್ಕಳು, ಬದುಕು, ಆಸ್ತಿ, ಅಂತಸ್ತು ಇವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಯಾವುದು ಇದು ಶಾಶ್ವತ ಅಲ್ಲಪ್ಪ. ಶಿವನ ನಾಮಸ್ಮರಣೆ ಮಾಡು, ಭಗವಂತನ ನಾಮಸ್ಮರಣೆ ಮಾಡು, ದಾನ ಧರ್ಮ ಮಾಡು, ಪುಣ್ಯ ಪರೋಪಕಾರಗಳನ್ನು ಮಾಡು, ಹಸಿದವರಿಗೆ ಅನ್ನ ಹಾಕು. ಇದನ್ನೆಲ್ಲ ಮಾಡ್ಕೊತ ಹೋದೆ ಅಂದರೆ ಭಗವಂತನ ಆಶೀರ್ವಾದ ನಿನಗೆ ಆಗುತ್ತದೆ ಅನ್ನತಕ್ಕಂಥ ಮಾತನ್ನು ಶರಣರು ಅದನ್ನು ಹೇಳ್ಕೊತ ಬಂದಾರ. ನಾವು ಅದರಂತೆ ಕೂಡ ನಡ್ಕೊತ ಬಂದಿದ್ದೆವು. ನೀವೆಲ್ಲ ಮೊನ್ನೆಲ್ಲ ಶ್ರಾವಣ ಮಾಸ ಮಾಡಿದ್ರಿ. ಶ್ರಾವಣ ಮಾಸ ಬಹಳ ಅದ್ಧೂರಿಯಾಗಿ ಪೂಜೆ, ಸ್ತೋತ್ರ, ಭಜನೆ, ಭಗವಂತನ ಚಿಂತನೆಗಳನ್ನು ಯಾರು ಪುರಾಣ ಓದಿದ್ರು, ಯಾರು ಭಜನಾ ಮಾಡಿದ್ರು, ಯಾರು ಸ್ತೋತ್ರ ಮಾಡಿದ್ರು, ಯಾರು ಪೂಜಾ ಮಾಡಿದ್ರು, ನೀವೆಲ್ಲ ಶ್ರಾವಣ ಮಾಸದೊಳಗೆ ಮಾಡಿರಿ. ಶ್ರಾವಣ ಮಾಸ ಮುಗಿದು ಭಗವಂತನ ಆಶೀರ್ವಾದ ಪಡ್ಕೊಂಡ್ರಿ. ತದನಂತರ ಈಗೇನದ, ಗಣಪತಿ ಕೂತಾನ. ನಿನ್ನೆಯಿಂದ ಗಣಪತಿ ಗಣೇಶ ಕೂಡಿಸೋ ಉದ್ದೇಶ ಏನು ಅಂತಂದ್ರೆ, ನಾವು ಪರಿಸರವನ್ನು ಪೂಜಿಸುವುದು, ಪರಿಸರವನ್ನು ಧ್ಯಾನಿಸುವುದು, ಪರಿಸರಕ್ಕೆ ಬೆಲೆ ಕೊಡುವುದು, ಪರಿಸರವನ್ನು ಪೂಜ್ಯ ಭಾವದಿಂದ ಕಾಣುವುದು. ಅದಕ್ಕಾಗಿ ಮಣ್ಣನ್ನು ಪೂಜೆ ಮಾಡೋದು. ಗಣಪತಿ ಎದರದಿರ್ತದೆ? ಮಣ್ಣಿನಿಂದ. ಆ ಮಣ್ಣನ್ನು ಗಣೇಶನ ಮುಖಾಂತರವಾಗಿ ಮಣ್ಣನ್ನು ತಂದು ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡಿ ಮಣ್ಣನ್ನು ಪೂಜೆ ಮಾಡಿ ಆ ಮಣ್ಣಿಗೆ ಪ್ರಾರ್ಥನೆ ಮಾಡೋದು. ಏನು ಅಂತ ಕೇಳಿದ್ರೆ, ಅಪ್ಪ ನಮಗೆ ಬಂಗಾರದ ಬೆಳೆಯನ್ನು ಕೊಡು, ನಮಗೆ ಬಂಗಾರದ ಬೆಳೆಯನ್ನು ಕೊಡು, ನಮಗೆ ಕಷ್ಟ ನಷ್ಟ ಯಾವೂ ಕೂಡ ಬಾರದೆ, ರೋಗ ರುಜಿನಗಳನ್ನು ಬಾರದೆ ಸದಾಕಾಲ ನಮ್ಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡು ಅನ್ನುವಂಥ ಮುಖಾಂತರವಾಗಿ ಗಣೇಶನ ಪ್ರತಿಬಿಂಬವನ್ನು ಇಟ್ಟುಕೊಂಡು ಈ ನಿಸರ್ಗವನ್ನು ಪೂಜೆ ಮಾಡುವ ಮುಖಾಂತರವಾಗಿ ಇನ್ನು ಮುಂದೆ ಬಿತ್ತುವುದು, ಹರಗುವುದು ಇವೆಲ್ಲ ಆಗಿನ ಕಾಲದೊಳಗೆ ನಡೀತಿದ್ದು. ಈಗ ಎಲ್ಲ ಕಾಲದೊಳಗೆ ಬಿತ್ತವು, ಹರಗವು ಎಲ್ಲ ನಡೆದವು. ಈಗ ಯಾಕಂದ್ರೆ ನೀರಾವರಿ ಆಗಿ ಎಲ್ಲ ಆಗ್ಯಾವ. ಆದ್ರೆ ಅವಾಗ ನೀರಾವರಿ ಇರಲಿಲ್ಲ. ಕೆಲಸಗಳು ಯಾವಾಗ ಚಾಲು ಅಂದ್ರೆ ಈಗ ಚಾಲು ಆಗಿಬಿಡ್ತಿದ್ದು. ಹಿಂಗಾರಿ ಪೀಕಗಳೆಲ್ಲ, ಮುಂಗಾರಿ ಪೀಕ ಬೆಳೀತಿದ್ದೇನೇ ಇಲ್ಲ, ಭಾಳ ಕಡಿಮೆ. ಹಿಂಗಾರಿ ಪೀಕಕ್ಕೆ ಭಾಳಷ್ಟು ಒತ್ತುಗಳನ್ನು ಕೊಟ್ಕೊಂತ ಬಂದಿರತಕ್ಕಂಥ ನಮ್ಮ ಈ ನಾಡು, ಬರದ ನಾಡು, ಇಂಥ ನಾಡಿನೊಳಗೆ ತಾವೆಲ್ಲ ಪ್ರೀತಿಯಿಂದ ಅಕ್ಕರೆಯಿಂದ ಈ ಎಲ್ಲ ಹಬ್ಬಗಳ ಆಚರಣೆಯನ್ನು ಮಾಡ್ಕೊತ ಬಂದೇರಿ. ಕುಮಾರೇಶ, ಶಿವಲಿಂಗೇಶ, ಎಲ್ಲ ಬಸವಾದಿ ಪ್ರಮುಖರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಸುಖ ಕೊಡಲಿ, ಸಂತೋಷ ಕೊಡಲಿ ಅಂಥೇಳಿ ಅವರಲ್ಲಿ ಧ್ಯಾನಿಸಿ ನಾನು ನಿಮ್ಮ ಊರಿಗೆ ಯಾಕೆ ಬಂದೀನಿ ಅನ್ನುವಂಥ ಮಾತು ಎರಡು ಮಾತಿನೊಳಗೆ ಹೇಳಕ್ಕೆ ಇಚ್ಛಾಪಡ್ತೀನಿ.
ಏನು ಅಂತ ಕೇಳಿದ್ರೆ ನವಂಬರ ಮತ್ತು ಡಿಸೆಂಬರ್ದೊಳಗೆ ಕೆಡಿಗೆ ಮಠದೊಳಗೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಯೋಜನೆ ಹಾಕ್ಕೊಂಡದ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗಿ 60 ಮುಗಿದು 61 ಚಾಲು ಆಗ್ತದೆ. ರಾಚಾರೂಢರು ಲಿಂಗೈಕ್ಯರಾಗಿ 86 87 ಚಾಲು ಆಗ್ತದೆ. ನಮ್ಮ ಸಾಧು ಮಹಾರಾಜರ ಲಿಂಗೈಕ್ಯರಾಗಿ 29 ಚಾಲು ಆಗ್ತದೆ. ನಾವು ಕೇಡಿಗೆ ಮಠಕ್ಕೆ ಬಂದು 35 ವರ್ಷ ಆಗ್ತದೆ. ಮತ್ತು ನಮಗೆ ನಡೀತಕ್ಕಂಥ ವಯಸ್ಸು 60. ಈಗ ಇದನ್ನು ಎಲ್ಲವನ್ನು ಕೂಡಿಸಿ ನೆಪ ಮಾಡಿಕೊಂಡು, ಇವೆಲ್ಲ ನೆಪ, ಆದರೆ ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ ಬಸವ ಪುರಾಣ, ಬಸವಣ್ಣನವರ ಪುರಾಣ ಕೇಡಿಗೆಯೊಳಗೆ ನಡೆಸಬೇಕು ಅಂತ ಅಪೇಕ್ಷೆ ಮಾಡ್ಯದ. ಅದು 21 ದಿನ 21 ಹಳ್ಳಿಗೆ, ಪ್ರತಿನಿತ್ಯ ಒಂದೊಂದು ಹಳ್ಳಿಗೆ ಸಂಚಾರಿ ಪುರಾಣ, ಸಂಚಾರಿ ಬಸವ ಪುರಾಣ ಅಂಥೇಳಿ ಅದು 21 ದಿನ 21 ಹಳ್ಳಿಗೆ ಅದನ್ನು ಮಾಡೋದು. ಅದನ್ನು ಹೇಳತಕ್ಕಂಥವರು ಗಡಿಗೌಡಗಾಂವದ ಶಾಂತವೀರ ಶಿವಾಚಾರ್ಯರು. ಆಮೇಲೆ 21 ದಿನ ಡಿಸೆಂಬರ್ 12ರಿಂದ ಜನವರಿ 26 ಜನವರಿ 1ನೇ ತಾರೀಕಿನ ತನೂ 21 ದಿನ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ ಬಸವ ಪುರಾಣ. ಇದರ ನಿಮಿತ್ತವಾಗಿ 5,000 ಮುತ್ತೈದರು ಉಡಿ ತುಂಬೋದು, 1008 ಕುಂಭಾಭಿಷೇಕ, ಆಮೇಲೆ ಲಿಂಗ ದೀಕ್ಷೆ, ಅಯ್ಯಾಚಾರ, ತುಲಾಭಾರ, ಸಾಮೂಹಿಕ ವಿವಾಹ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಆಯೋಜನೆ ಮಾಡಿಕೊಂಡಿದ್ದೆವು. ಅದಕ್ಕೆ ನಾಳೆ 1ನೇ ತಾರೀಕು ಈ ಎಲ್ಲ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾಳೆ 1ನೇ ತಾರೀಕು ಮೀಟಿಂಗ್ ಇಟ್ಕೊಂಡದ. ಪೂರ್ವಾಲೋಚನೆ ಸಭೆ ಅಂತಾರೆ. ಅದಕ್ಕೆ ಅಂಥ ಒಂದು ಸಭೆಗೆ ತಮ್ಮನ್ನು ಆಹ್ವಾನ ಮಾಡಬೇಕು. ಯಾಕಂದ್ರೆ ರೋಡಿಗೆ ಬೇರೆ ಅಲ್ಲ, ಕೇಡಿಗೆ ಬೇರೆ ಅಲ್ಲ. ನಾವು ರೋಡಿಗೆ ಸ್ವಾಮಿಗಳೇ, ನಾವು ಕೇಡಿಗೆ ಸ್ವಾಮಿಗಳೇ, ನೀವು ನಮ್ಮ ಭಕ್ತರೇ, ನಾವು ನಿಮ್ಮ ಸ್ವಾಮಿಗಳೇ. ಯಾಕಂದ್ರೆ ಒಂದು ಅನನ್ಯ ಪ್ರೀತಿ ರೋಡಿಗಿಗೂ ಮತ್ತು ಕೇಡಿಗಿಗೂ, ಮತ್ತು ಮೇಲಾಗಿ ರೋಡಿಗೆ ಮಟ್ಟಕ್ಕೂ ನಮಗೂ ಅತ್ಯಂತ ಪ್ರೀತಿಯ ಬೆಸುಗೊಂಡದ. ಯಾಕಂದ್ರೆ ನಾನು ಕೇಡಿಗೆ ಮಠಕ್ಕೆ ಬರಬೇಕಾದ್ರೆ ಸಾವಳಗಿ ಶಿವಲಿಂಗೇಶ್ವರಿ ಹಿಂದಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನ್ನನ್ನು ಏನು ಮಾಡಿದ್ರು ಅಂದ್ರೆ, ಸಾವಳಗಿಯೊಳಗೆ ಶಿವಲಿಂಗ ದರಿ ಅಂತದ, ಆ ಶಿವಲಿಂಗ ದರಿಯೊಳಗೆ 41 ದಿನ ಅನುಷ್ಠಾನ ಕೊಡಿಸಿದ್ರು ಅವರು. ಯಾರು? ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳು. 41 ದಿನ ಅನುಷ್ಠಾನ ಮಾಡಿದ ಮೇಲೆ ಅಲ್ಲಿಂದ ನಾ ಕೇಡಿಗೆ ಬಂದೇನೆ. ಅಂದರೆ ಶಿವಲಿಂಗೇಶನ ಆಶೀರ್ವಾದ ಅಂತಃಕರಣ ನನ್ನ ಮೇಲೆ ಭಾಳಷ್ಟು ಐತಿ. ನೀವು ನೋಡಿರೋ ಇಲ್ಲ, ನಾನಂತೂ ಸಾಕ್ಷಾತ್ ಶಿವಲಿಂಗೇಶನ ನೋಡೀನಿ, ಸಾಕ್ಷಾತ್ ಶಿವಲಿಂಗೇಶನ ನೋಡೀನಿ. ಯಾಕಂದ್ರೆ ಆ ಶಿವಲಿಂಗಧರಿಯೊಳಗೆ ಅನುಷ್ಠಾನ ಮಾಡೋ ಕಾಲಕ್ಕೆ ಅವರ ದರ್ಶನ ನನ್ನ ಮೇಲೆ ಆಗಿದೆ. ಅದಕ್ಕಾಗಿ ಆ ಶಿವಲಿಂಗೇಶನ ಗುರುವಿಗೂ ಗದ್ದುಗಿಗೂ ನನಗೂ ಒಂದು ನಿಕಟ ಸಂಬಂಧದ. ಅದಕ್ಕೆ ಅಂಥ ಒಂದು ಸಂಬಂಧ ಇರೋ ಕಾಲಕ್ಕೆ ನಾವು ಆಗಾಗ ನೀವು ಯಾವಾಗ ಹೇಳ್ತೀರ ಅವಾಗ ಬಂದು ಶಿವಲಿಂಗೇಶನ ಕೆಲಸ ಮಾಡ್ತೀವಿ. ಮಾಡೋಕ್ಕೆ ಕಾರಣ ಇದೆ, ಅವ್ರ ಆಶೀರ್ವಾದ ಇರಬೇಕು, ದೊಡ್ಡವ್ರ ಆಶೀರ್ವಾದ. ಆ ನಿಟ್ಟಿನೊಳಗೆ ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡದ. ಅದಕ್ಕೆ ಈ 1ನೇ ತಾರೀಕು ತಾವೆಲ್ಲ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಬೇಕು. ಮತ್ತು 21 ಹಳ್ಳಿಯ ಏನು ಸರ್ತಿ ಅದ ಅದರೊಳಗೆ ತಮ್ಮೂರಿಗೂ ಒಂದು ದಿನ ಆ ಪುರಾಣದ ಏನು ಸಂಚಾರಿ ಪುರಾಣವನ್ನು ಇಲ್ಲಿ ಹಾಕ್ಕೋಬೇಕು ಅಂಥೇಳಿ ನಾವು ಮನಸ್ಸು ಮಾಡಿದೆವು. ತಮ್ಮೆಲ್ಲರ ಅಭಿಪ್ರಾಯ ಇತ್ತು ಅಂದ್ರೆ ಅದನ್ನು ಮಾಡೋದು. ಮತ್ತು ಇನ್ನೊಂದೇನು ಅಂತಂದ್ರೆ, ಇಲ್ಲಿಂದ ಬಸವ ಬುತ್ತಿ ಅಂಥೇಳಿ ಬರಬೇಕದು. ಬಸವ ಬುತ್ತಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ರೊಟ್ಟಿ ಚಟ್ನಿ ಏನಿರ್ತದೆ ಒಂದು ದಿನ ಒಂದಿಷ್ಟೆಲ್ಲ ನಿಮಗೇನೇನು ತಿಳಿತದೆ ಅದೊಂದಿಷ್ಟೆಲ್ಲ ಮಾಡಿಕೊಂಡು ಅದನ್ನು ಒಂದು ಗಂಟು ಕಟ್ಕೊಂಡು ಅದನ್ನು ಪೂಜೆ ಗೀಜೆ ಮಾಡಿಕೊಂಡು ಅಲ್ಲಿಗೆ ಬಂದು ಅದನ್ನು
ವೈಭವದಿಂದ ಅಲ್ಲಿದ್ದವರೆಲ್ಲ ಸ್ವಾಗತ ಮಾಡ್ಕೊತಾರೆ. ಆ ಪುರಾಣ ಸಮಯದೊಳಗೆ ತಾವು ಆ ಬಸವ ಬುತ್ತಿಯನ್ನು ಅಲ್ಲಿ ಕೊಟ್ಟು ಆಮ್ಯಾಗ ಪುರಾಣ ಕೇಳಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡ್ರೆ ಬಸವಾದಿ ಪ್ರಮುಖರಿಗೆ ಸಂತೋಷ ಆಗ್ತದೆ ಅನ್ನತಕ್ಕಂಥ ಮಾತು ನನಗೆ ಭಾಳ ಸ್ತುತಿ ಅನ್ನಿಸ್ತದೆ. ಅದಕ್ಕೆ ಆ ನಿಟ್ಟಿನೊಳಗೆ ಆ ಕಾರ್ಯಕ್ರಮ ಕೂಡ ನಿಮ್ಮ ಊರಿನಿಂದ ನಡೀಲಿ ಅನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ, ಒಟ್ಟಾರೆ ಈ ಕಾರ್ಯಕ್ರಮ ಏನದ, ಈ ಕಾರ್ಯಕ್ರಮ ರೋಡಿಗೆ ಊರವ್ರದ್ದು ಶಿವಮೊಗ್ಗದ ಅದಕ್ಕೆ ಈ ಕಾರ್ಯಕ್ರಮದೊಳಗೆ ತಾವು ಸಹಕಾರ, ತನು ಮನ ಧನ ನಮಗೆ ಸಹಾಯ ಸಹಕಾರ ಮತ್ತು ತಮ್ಮ ಮಾರ್ಗದರ್ಶನ ಭಾಳ ಅವಶ್ಯದ, ತಮ್ಮ ಸೇವೆ ಭಾಳ ಅವಶ್ಯದ. ಆ ಸೇವೆಯನ್ನು ನೀವು ಮಾಡ್ತೀರಿ ಅನ್ನುವಂಥ ಮಾತನ್ನು ನಾವು ವ್ಯಕ್ತ ಮಾಡ್ತಾ, ನಾನು ಬಂದ ಉದ್ದೇಶ ಏನು ಅಂತಂದ್ರೆ ನಿಮ್ಮೂರಿಗೆ ಆಮಂತ್ರಣ ಕೊಡೋದು. ಇದನ್ನೆಲ್ಲ ಹೇಳದೆ ನಿಮ್ಮೂರಿಗೆ ಆಮಂತ್ರಣ ಕೊಡೋದು. ನಮಗೆ ಹೆಂಗೆ ನಿಮ್ಮ ಲಗ್ನ, ಮನಿಶಾಂತಿ, ನಿಮ್ಮ ಏನೇನು ಕಾರ್ಯಕ್ರಮ ಇದ್ದು ಅಂದ್ರೆ ನಮಗೆ ಬಂದು ಆಮಂತ್ರಣ ಕೊಡ್ತೀರಿ, ನಿಮ್ಮ ಕಾರ್ಯಕ್ರಮ ಪೂರೈಸ್ತೀರಿ. ಹಂಗೆ ನಾವು ಕೂಡ ನಿಮ್ಮ ಊರಿಗೆ ಆಮಂತ್ರಣ ತೊಗೊಂಡು ಬಂದಿದ್ದೀವಿ. ನಾವೇ ಮಾಡಿಕೊಂಡ್ರೆ ನಡೆಯಲ್ಲ ಅಂಥೇಳಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ನಮ್ಮ ಮುತ್ತು ಇರುವಂಥ ಹಳ್ಳಿಗಳದ ಎಲ್ಲ ಸದ್ಭಕ್ತರನ್ನ ಕರ್ಕೊಂಡು ಅವರಿಗೆಲ್ಲ ಆಮಂತ್ರಣ, ನೀವು ಬರ್ರಿಪ್ಪ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕೇಡಿಗೆ ಮಠದ ಕಾರ್ಯಕ್ರಮಕ್ಕೆ, ಕೇಡಿಗೆ ಊರಿಗೆ ಬರ್ರಿ ಅಂಥೇಳಿ ಸದ್ಭಕ್ತರು ಬಂದಾರ, ನಾವು ಬಂದಿದ್ದೆವು. ಅದಕ್ಕೆ ಒಂದು ಊರು ವತಿಯಿಂದ ಇಡೀ ಊರಿಗೆ, ಅವರು ಇವರಂತಲ್ಲ, ಇಡೀ ಊರಿಗೆ ಭಿನ್ನ, ಇಡೀ ಊರಿಗೆ ಆಮಂತ್ರಣ. ಆ ಕಾರ್ಯಕ್ರಮಕ್ಕೆ ಬರಬೇಕು, ಆ ಕಾರ್ಯಕ್ರಮದ ಒಳಗೆ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ವ್ಯಕ್ತ ಮಾಡ್ತಾ, ಒಂದಿಷ್ಟು ಮಂದಿ ಹಿರಿಯರು ಬಂದ್ರಿ ಅಂದ್ರೆ ನಾನು ಅವರಿಗೆ ಆಮಂತ್ರಣವನ್ನು ಕೊಟ್ಟು ನಾನು ವಿರಾಮಗೊಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅಜ್ಜರ ಮಾರ್ಗದರ್ಶನದೊಳಗೆ ಈ ಊರು ಇನ್ನಷ್ಟು ಉತ್ತರೋತ್ತರವಾಗಿ ಧರ್ಮದ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಮಾತನ್ನು ಹೇಳಿ, ಶಿವಲಿಂಗೇಶನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ನನ್ನೆರಡು ಮಾತನ್ನು ಹಂಗೆ ಆಗ್ತಾರೆ. ಮಾಹಿತಿ ಕೊಡ್ತಾರೆ ನಿಮಗೆ. ಸನ್ಮಾನಿಸುವ ಮೂಲಕ ಆ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು, ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಆಹ್ವಾನಿಸಿದ ಎಲ್ಲ ಖೇಡ್ಗಿ ಗ್ರಾಮದ ಶ್ರೀಗಳಾದಿಯಾಗಿ ಎಲ್ಲ ಹಿರಿಯರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ, ಭಿನ್ನಯಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತ್ರಿಮೂರ್ತಿ ಪೂಜ್ಯರನ್ನು ಕೂಡ ಅವರ ಪಾದಾರ ಒಂದಗಳಲ್ಲಿ ಪೊಡಮಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರೇ, ಯುವಕರೇ, ಇವತ್ತು ಖೇಡ್ಗಿ ಗ್ರಾಮದಿಂದ ನಮ್ಮೂರಿಗೆ ಯಾಕೆ ಬಂದಿದ್ದಾರೆ ಅನ್ನತಕ್ಕಂಥ ಸವಿಸ್ತಾರವಾದಂಥ ವಿಷಯವನ್ನು ಪೂಜ್ಯರು ಹೇಳಿದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಖೇಡ್ಗಿ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರಿಗೂ, ಯಾಕಂದ್ರೆ 12 ವರ್ಷದ ಹಿಂದೆಯೇ ಈ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಅವರಿಗೆ ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಪ್ರತಿಯೊಂದು ಶ್ರೀಮಠದ ನಮ್ಮೂರಿನ ಕಾರ್ಯಕ್ರಮಕ್ಕೆ ತಾವು ಮುಂದಾಳತ್ವವನ್ನು ವಹಿಸಿ ಕಂಕಣಬದ್ಧರಾಗಿ ನಿಂತು ಈ ನಮ್ಮ ಗ್ರಾಮದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ ನಾವು ಭಕ್ತಿಪೂರ್ವಕವಾಗಿ ಮುಟ್ಟಿಸಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು, ನಾನು ನೀನು ಯಾರೇ 4 ಮಂದಿ ಏನು ನಾವೇನು ಪೂಜೆ ಇದು ಹಿಡಿದವರತ್ತೇನಲ್ಲ, ನಿಮ್ಮ ವತಿಯಿಂದೇ ಅದೊಂದು ಶಿವಕಾರ ನಾವು ಇವತ್ತಿನ ದಿನ ಮಾಡಿದ್ದೀವಿ. ನೀವೆಲ್ಲರೂ ಭಕ್ತರು ನಮ್ಮ ಹಿಂದೆ ಇರ್ತೀರಿ. ಆ ಒಂದು ಆಶ್ವಾಸನೆಯನ್ನು ಇವತ್ತು ಪೂಜ್ಯರ ಎದುರಿಗೆ ನಾನು ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರ ವತಿಯಿಂದ. ತನು ಮನ ಧನ, ಯಾರ್ಯಾರ ಬಲ್ಲಿ ಏನೇನದ ಧನ ಇದ್ದವ್ರು ಧನ ಕೊಡ್ರಿ, ತನು ಇದ್ದವ್ರು ತನು ಅಂದ್ರೆ
ನಮ್ಮ ಸೇವಾ ಮಾಡೋದು. ಯಾಕಂತ ಕೇಳಿದ್ರೆ ಅಂದ್ರೆ ಆ ಧನದ ಪ್ರತಿ ಹೇಳಬೇಕಾದ್ರೆ ನಾ ಇಂಡಿಯಾಗೆ ನೀನು ಕೇಳಿಬಿಟ್ಟು ಇವತ್ತು ಮುಂಜಾನೆ ಇಂಡಿಯಾಗಿ ಹೋಯ್ತು. ಪರಮ ಪೂಜ್ಯರು ಆಗಮಿಸಿರ್ತಕ್ಕಂಥ ಸನ್ನಿವೇಶಗಳನ್ನು ಖೇಡಿಗೆಯಲ್ಲಿರ್ತಕ್ಕಂಥ ಗ್ರಾಮಗಳ ಮನೆಗೆ ಅಷ್ಟೇ ಸೀಮಿತವಾಗಿ ಮಾಡಿಕೊಂಡು ನಿನ್ನ ಇಂಡಿಯಲ್ಲಿ ಬಂದು ಪಾದಯಾತ್ರೆ ಮಾಡಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಬಂದಾಗ ಅವರ ಅಂಕಿಅಂಶಗಳನ್ನು ಕೇಳಿದಾಗ ನಾ ಏನೋ ತಿಳ್ಕೊಂಡಿದ್ದ, ಅದು ಹೇಳಕ್ಕೆ ಅಸಾಧ್ಯವಾದಂಥ ಮಾತನ್ನು ನಾ ಇವತ್ತು ಹೇಳಬೇಕಾಗ್ತದೆ. ಆ ಒಂದು ಅಂಕಿಯಲ್ಲಿ ಇವತ್ತು ಸಾಗಿ ಹೋಗಿದೆ. ಅದು ಒಬ್ಬೊಬ್ಬ ಟೀಚರ್ ಒಂದೊಂದು ಪೇಮೆಂಟ್ ಅಂದರು ಹೇಳ್ತಾಯಿದ್ರು. ನಾವು ಪ್ರತಿನಿತ್ಯ ಬಸವರಾಜೇಂದ್ರ ಗುಡಿ ಮುಂದೆ ಟೀ ಕುಡಿತಾಯಿದ್ದೆ. ಇವತ್ತೇ ಮಾರ್ನಿಂಗ್ ಮಾಡ್ತಿದ್ದೆ. ಎಲ್ಲ ಕೇಡಿಗೆ ಟೀಚರ್ಸ್ ಬಂದರು. ಗೌಡ್ರ ನಿಮ್ಮ ಮನೆಯದು ಹೆಸರು ಇತ್ತು ರೀ, ಅಪ್ಪವ್ರು ಅಂದ್ರತ್ತ ನಮ್ಮ ಮನೆ ಮುಂದೆ 5 ಹೊಂಟ್ರ ಅಲ್ಲಿ ಅದಾರ ಕೇಡಿಗೆವ್ರು ನಮ್ಮ ಮನೆ ಮುಂದೆ. ನಿಮ್ಮದು ಇತ್ತು ರೀ, ಇಲ್ಲ ಅವ್ರು ಬೇರೆ ನಾ ಹೋಗ್ತೀನಿ ಅಂದ್ರತ್ತ. ಅದಕ್ಕೇನದ ನಿಮ್ಮದು ಬರಲಿಲ್ಲ ರೀ ಅಲ್ಲಿ ಅತ್ತನು. ಬರಲಾರ್ದೆ ಗುಣ ಆಗ್ಯದ್ರಿ, ನಾವು ಬೇರೆ ಹೋಗಿ ಅವ್ರಿಗೆ ಭೇಟಿಯಾಗಿ ನಾವು ಭಕ್ತಿ ಮಾಡಿ ಬರ್ತೇವೆ ರೀ ಅಂತ ಹೇಳಿದೆ. ಯಾಕಂದ್ರೆ ನಿಮ್ಮ ಲೆವೆಲ್ದಾಗ ಹೊಂಟೇವಂದ್ರೆ ನಾವು ಆತೇವೋ ಇಲ್ಲೋ ಅನ್ನತಕ್ಕಂಥ ಮಾತನ್ನು ಹೇಳಿದ್ರೆ ಅವರೆಲ್ಲ ಹೇಳಿದ್ದಾರೆ. ಇವತ್ತು ಅವರ ಪರಮ ಭಕ್ತರಾದಂಥ ಕೋರೆ ಸೌಕರ್ 2 ಲಕ್ಷ ರೂಪಾಯಿಗಳನ್ನು ಒಂದು ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ ಅನ್ನತಕ್ಕಂಥ ಮಾತು ಸುದ್ದಿ ಖರೆಯೋ ಸುಳ್ಳು ನನಗೂ ಗೊತ್ತಿಲ್ಲ. ಇಲ್ಲ, ನಾ ಇವತ್ತು ಇಂಡಿಯಾಗೆ ಚಹಾ ಕುಡಿದು ಮಾತಾಡಿದ್ದು ಇವತ್ತು ನಾ ಇನ್ನಾಗ ಜಸ್ಟ್ ಬಂದೀನಿ. ಅವ್ರಿಗೂ ನಮ್ಗೆ ಬೆಟ್ಟಿಲ್ಲ. ರೋಕೆ ಕೊಟ್ರ ಸಂಶಯ ಇರ್ತದೆ, ಅಲ್ಲಿ ಪರಿಹಾರ ಇರ್ತದೆ. ಅದಕ್ಕೆ ಆ ಸಂಶಯ ಪರಿಹಾರ ಅಲ್ಲಿ ಆಯಿತು. ಮುಂದಿನ ವಿಘ್ನಗಳನ್ನು ಕಾಪಾಡಿರ್ತಕ್ಕಂಥ ವಿಘ್ನೇಶ್ವರ ನಿನ್ನೇನು ಕೂತಿದ್ದಲ್ಲ, ಆ ವಿಘ್ನೇಶ್ವರ ವಿಘ್ನಗಳನ್ನು ಪಾರು ಮಾಡಿ ಅವ್ರ ಕಾರ್ಯ ಹೆಂಗೆ ನಡೀತದೆ ಅನ್ನತಕ್ಕಂಥದ್ದನ್ನು ನಾ ಇವತ್ತು ಹೇಳಬೇಕಾಗ್ಯದ. ಅದಕ್ಕೆ ಯಾವುದೂ ಕೂಡ ತೊಂದರೆ. ಯಾಕೆ ಒಂದು ಮಾತು ಹೇಳ್ತಾರೆ, ಮೊನ್ನೆ ಒಂದು ನಾ ಇದ್ರಾಗ ಬಂದಿತ್ತು ಪೇಪರು ಮತ್ತು ಇದ್ರಾಗ, ಮಠಾಧೀಶರ ಕೆಲಸ ಏನು. ನಾವೊಂದು ನಿಮ್ಮ ಇದಕ್ಕೆ ಬಿಟ್ಲಕತ್ತಿದ್ದ ಹೋಗಿಲ್ಲದು. ಮಠಾಧೀಶರ ಕೆಲಸ ಏನು ಅನ್ನತಕ್ಕಂಥದ್ದನ್ನು ಬಂದಿದ್ದು ಇವರು ಆವಾಗಲೇ ಸ್ಟಾರ್ಟ್ ಮಾಡಿದರು. ಮಠಾಧೀಶರ ಕೆಲಸ ಮಠ ಕಟ್ಟುವುದಲ್ಲ, ಗುಡಿ ಗುಂಡಾರ ಕಟ್ಟುವುದಲ್ಲ, ಮಂಗಲ ಕಾರ್ಯಾಲಯಗಳನ್ನು ಕಟ್ಟುವುದಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದು, ಬಿದ್ದಿರ್ತಕ್ಕಂಥ ಭಕ್ತರ ಅಂಧಕಾರವನ್ನು ಅಳೆದು ಅವರನ್ನು ಮೇಲೆತ್ತದು. ಯಾವಾಗಂದ್ರೆ ಈ ಕಲಿಕಾಲ ಏನದ ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ, ಆ ಪರಿಸ್ಥಿತಿಯಿಂದ ಹೊರಗಡೆ ತರಬೇಕಾದ್ರೆ ಇಂಥ ಒಂದು ಹಳ್ಳಿಗೆ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಇದು ಮೇಲೆತ್ತಲಿಕ್ಕೆ ಸಾಧ್ಯ ಅದ ಅನ್ನತಕ್ಕಂಥ ಮಾತನ್ನು ನಾವಿವತ್ತು ಹೇಳಬೇಕಾಗ್ತದೆ. ಮಠದು ಕೆಲಸ ಅದು ಅದ. ಇವತ್ತು ನಾವೆಲ್ಲ ಯಾವುದೋ ಒಂದು ವ್ಯಸನಕ್ಕೆ ಬಿದ್ದಿದ್ದೆವು, ನಾವು ಕೂಡ ಬಿಟ್ಟಿದ್ದೆವು. ಅವರು ಜಾಗೃತರಾಗಿ ನಮ್ಮನ್ನೆಲ್ಲ ಕರೆದು ಬರಲ್ಲ, ನಾವು ಅವ್ರು ಕರೆದು ಬರೋದೇ ಇಲ್ಲ. ಆದರೂ ಕೂಡ ಅವ್ರು ಕರೆದು 10 ಸಾರಿ ಕರೆದಾಗ ಒಮ್ಮರೆ ಬಂದು ಅವ್ರ ಬಳಿ ಅವ್ರ ಮಾತು ಕೇಳಿದರು. ನಾವು ವ್ಯಭಿಚಾರಗಳ ಒಂದು ಚಟಗಳನ್ನು ನಾವು ಬಿಡ್ತೇವೆ ಅಂತ ಒಂದು ಇವತ್ತಿನ ದೇಶ ಅತಿಕ್ರಮಣ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ. ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥ ಯುವಕರಲ್ಲಿ ಬರ್ತಕ್ಕಂಥ ಯಾಕೆ ಮಠ ಮಾಡಿದ್ದಾರೆ ಹಿಂದೆ ಅಂಥ ಒಂದು ಗುರುಪೀಠದಿಂದ ಇವತ್ತಿನ ಮಹತ್ ಕಾರ್ಯವನ್ನು ಆಗಬೇಕಾಗಿತ್ತು. ಆ ಮಹತ್ ಕಾರ್ಯವನ್ನು ಇವತ್ತು ನಮ್ಮಪ್ಪವರು ಭಾಳ ಇವತ್ತು ನನಗಿಷ್ಟು ಅವ್ರದ್ದು ಕೇಳಿದ್ರಪ್ಲೆ ಇಷ್ಟು ಸಂತೋಷ ಆಗ್ಯದ. ಯಾರಿದ್ದವ್ರು ಹೆಚ್ಚರು ಕೊಟ್ಟರು ಕಮ್ಮರಿ ಕೊಟ್ಟರು ಆ ಮಾತು ಪ್ರಶ್ನೆ. ಆದರೆ ಈ ಕಾರ್ಯ ಮಾಡ್ಲಕತ್ತಾರಲ್ಲ ಇದು ಭಾಳ ನಮಗೆ ಸಂತೋಷ ಆಗ್ಯದ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ. ಯಾಕೆ ಮಾತಾಡಂಗೆ ನಿಂತಾನೆ ಭಾಳ ಅದ. ಅದಕ್ಕಿನ್ನ ಅಪ್ಪವ್ರು ಮಾತಾಡೋರು. ಅದಕ್ಕೆ ಅಪ್ಪರಿಗೆ ಮಾತು ಕೊಡ್ತೀವಿ ಎಷ್ಟು ನಮ್ಮ ಕೈಲೇ ನಮ್ಮ ಭಕ್ತರು. ಯಾಕಂದ್ರೆ ನಮ್ಮೂರ ಹಕೀಕತಿ ತಮಗೂ ಕೂನದು, ನಾವು ಹ್ಯಾಂಗೆ ಇದ್ದಿದ್ದೆವು ಅನ್ನೋದು. ಅದಕ್ಕೆ ಆ ವಿಷಯದ ಬದ್ದಾಗ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲ್ಲ. ಅದಕ್ಕೆ ತಾವು ಯಾವ ಮಾರ್ಗದಲ್ಲಿ ಹೇಳ್ತಿರೋ ಆ ಮಾರ್ಗ ಸಾಗೋಣ. ಅದಕ್ಕೆ ತಾವೆಲ್ಲರೇ ಬಂದು ತಾವು ಏನು ನಿರ್ಣಯ ತಗೋತೀರಿ ಆ ನಿರ್ಣಯಕ್ಕೆ ನಾವು ಭದ್ರಿದ್ದೀವಿ. ಮತ್ತು ನಿಮ್ಮ ಶ್ರೀಮಠಕ್ಕೆ ಬಂದು ನಾವೆಲ್ಲರೂ ಕೂಡ ನಮ್ಮ ರೋಡಿಗೆ ಗ್ರಾಮದ ಭಕ್ತರು ಬಂದು ಶಿವ ಮಾಡ್ಲಿಕ್ಕೆ ತಯಾರಿದ್ದೀವಿ ಅನ್ನತಕ್ಕಂಥ ಮಾತನ್ನು ಇವತ್ತಿನ ತಮ್ಮ ಸನ್ನಿಧಿ ಒಳಗೆ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ಸ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾಲ ವಾಹನದ ವ್ಯವಸ್ಥೆಯನ್ನು ಶಿವಶರಣಪ್ಪ ಪಂಚಪ್ಪ ನಿರ್ವಾಣ ಶೆಟ್ಟಿಯವರು ಮಾಡಿಕೊಡ್ತಾರಂತ. ಯಾವ ಭಕ್ತರು ಪುರಾಣವನ್ನು ಕೇಳಲಿಕ್ಕೆ ಹೋಗ್ತೀವಿ ಆಗಲ್ತು ಅನ್ನೋಂಗೆ
ಇರಬಾರ್ದು. ಆ ಒಂದು ಹಿತನುಡಿಗಳನ್ನು ಬಸವ ಜೀವನ ಚರಿತ್ರೆಯನ್ನು ಕಿವಿಯಾರ ಕೇಳಿ ಮನಸ್ಸಿಗೆ ಹಚ್ಕೊಂಡು ಉದ್ಧಾರ ಆಗಲಿ ಅಂತಕ್ಕಂಥ ಅನ್ನುವ ಒಂದು ಸದಿಚ್ಛೆಯಿಂದ ನಮ್ಮ ದೊಡ್ಡ ಟೆಂಪು ಹೇಳ್ತಾರಂತ, ಬಸ್ಸು ಅಲ್ಲಗೊಂಡವರ ಟೆಂಪು 5 ದಿನ ಕಂಟಿನ್ಯೂ ಇಲ್ಲಿ ನಿಲ್ತದ. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಬಂದು ಬಸವ ಪುರಾಣವನ್ನು ಕೇಳಿ ಬರಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದನ್ನು ಒಪ್ಕೋತೀವಿ. ಇಲ್ಲಿಯವರೆಗೆ ಎಲ್ಲ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಆ ಒಂದು ಮಹತ್ಕಾರ್ಯದಲ್ಲಿ ಪಾಲ್ಗೊಳ್ಳಲು ಪ್ರಾರಂಭದ ಒಂದು ಅಣಿಯಾಗಿಸಿ ನಮ್ಮ ಹೃದ್ಭೂಮಿಕೆಯಲ್ಲಿ ಆ ಭಕ್ತಿಯ ಬೀಜವನ್ನು ಬಿತ್ತುವ ನಿಟ್ಟಿನಲ್ಲಿ ಆಗಮಿಸಿ ಆಸೀನರಾಗಿರುವ ಎಲ್ಲ ಶ್ರೀಗಳ ಅಡಿ ಸಂಜು ಮುಲಗಿ, ಶಿವಮೂರ್ತಮಾವ ಮುಲಗಿ, ಯಾರು ಪ್ರಭು ಶ್ರೀ 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 ಗುಡ್ಡದ ಬಸವರಾಜೇಂದ್ರ ಮಹಾಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ ಷಷ್ಠಬ್ದಿ ಪೂರ್ತಿ ಮಹಾಸಮಾರಂಭವನ್ನು ನಾಡಿನ ಸರ್ವ ಸಕಲ ಸದ್ಭಕ್ತರು ಅತ್ಯಂತ ಭಕ್ತಿ ಭಾವದಿಂದ ಆಚರಿಸುವ ಆ ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಸುಮಾರು ದಿನಗಳಿಂದ ಶ್ರೀಮಠದ ಸಕಲ ಸದ್ಭಕ್ತರು ಪ್ರಯತ್ನಶೀಲರಾಗಿದ್ದಾರೆ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕಾದರೆ ಎಲ್ಲ ಭಕ್ತರಿಗೂ ಆ ವಿಷಯ ತಲುಪಬೇಕು ಎನ್ನುವ ಸದಿಚ್ಛೆಯಿಂದ ಆ ಸಮಾರಂಭದಲ್ಲಿ ಸಹಭಾಗಿಗಳಾಗಿ ಭಾಳ ಭವಿತವ್ಯವನ್ನು ಉಜ್ವಲಗೊಳಿಸಿಕೊಳ್ಳುವ ಅವಕಾಶದಿಂದ ಯಾವೊಬ್ಬ ಭಕ್ತನೂ ಕೂಡ ವಂಚಿತನಾಗಬಾರದು ಎನ್ನುವ ಸದಭಿಪ್ರಾಯದಿಂದ ಶಿವಪುರದ ಶ್ರೀ 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 ಶಿವಲಿಂಗೇಶ್ವರ ಮಹಾಮಠದ ಪೀಠಾಧಿಪತಿಗಳ ಜೊತೆಗೂಡಿ, ರೋಡಗಿಯ ಶಿವಲಿಂಗೇಶ್ವರರ ಮಹಾಮಠದ ಪೀಠಾಧಿಪತಿಗಳ ಜೊತೆಗೂಡಿ ನಾಡಿನ 10 ಹಲವಾರು ಮಹಾನ್ ಶ್ರೀಮಠಗಳ ಪೀಠಾಧಿಪತಿಗಳೊಂದಿಗೆ ಸಮಾಲೋಚಿಸಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಿದ್ದು, ಅದರ ಪ್ರಯುಕ್ತವಾಗಿ ರೋಡಗಿ ಗ್ರಾಮದ ಸಕಲ ಸದ್ಭಕ್ತರು ಅದರ ಸದ್ವಿನಿಯೋಗವನ್ನು ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಶಿವಪುರದ ಶ್ರೀಗಳು, ರೋಡಗಿಯ ಶ್ರೀಗಳು, ಖೇಡಗಿಯ ಶ್ರೀಗಳು ಆಗಮಿಸಿ ತಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಡಲು ಆಗಮಿಸಿದ್ದಾರೆ. ಇದು ಭಕ್ತರ ಪುಣ್ಯ. ಶ್ರೀಗಳ ಪಾದ ಇಲ್ಲಿಯವರೆಗೂ ಬೆಳೆಸಿ ನಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದು ಅದಲ್ಲ, ಇದೊಂದು ರೀತಿಯ ಹೊಸತು. ಅದಕ್ಕಾಗಿ ಆಗಮಿಸಿದ ಶ್ರೀಗಳ ಒಂದು ಕೃಪಾ ದೃಷ್ಟಿಗೆ ಪಾತ್ರರಾಗುವ ನಿಟ್ಟಿನಲ್ಲಿ ಸರ್ವ ಗುರು ಹಿರಿಯರು, ಯುವ ಮಿತ್ರರು ಎಲ್ಲರೂ ಕೂಡ ಆಂಜನೇಯನ ದೇವಸ್ಥಾನದ ಆವರಣಕ್ಕೆ ಬರಬೇಕು ಅಂತೇಳಿ ಮೊದಲನೆಯದಾಗಿ ತಮ್ಮೆಲ್ಲರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಬೇಗನೆ ರೋಡ್ಗೆ ಗ್ರಾಮದ ಸರ್ವ ಸದ್ಭಕ್ತರು ಇಲ್ಲಿ ಆಗಮಿಸಿ ಆ ಒಂದೆರಡು ಆಶೀರ್ವಚನ ರೂಪದ ಆಹ್ವಾನದ ನುಡಿಗಳನ್ನು ಕೇಳ್ಕೋಬೇಕು ಅಂತೇಳಿ ಮಗದೊಮ್ಮೆ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ರಾಜೇಂದ್ರ ಮಹಾಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ ಷಷ್ಠಬ್ದಿ ಪೂರ್ತಿ ಮಹಾಕಾರ್ಯಕ್ರಮದ ಆಹ್ವಾನವನ್ನು ಕೊಡಲು ನಮ್ಮ ಗ್ರಾಮದವರೆಗೂ ತಮ್ಮ ದಿವ್ಯ ಪವಿತ್ರ ಪಾದವನ್ನು ಬೆಳೆಸಿ
ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀಗಳ ಅಡಿಗಳಿಗೆ ರೋಡ್ಗಿ ಗ್ರಾಮದ ಸಕಲ ಸದ್ಭಕ್ತರ ಗುರು ಹಿರಿಯರ ಹಾಗೂ ಯುವ ಮಿತ್ರರ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ರೋಡ್ಗಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಮಹಾಮಠದ ಪೀಠಾಧಿಪತಿಗಳ ಪರವಾಗಿಯೂ ನಾನು ಮೊದಲನೆಯದಾಗಿ ಅತ್ಯಂತ ನತಮಸ್ತಕನಾಗಿ ಶ್ರೀಗಳ ಅಡಿಗಳಿಗೆ ಎರಗುತ್ತಾ ಗ್ರಾಮಕ್ಕೆ ಅವರನ್ನು ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಗಳನ್ನು ಸನ್ಮಾನಿಸುವ ಮೂಲಕ ಸ್ವಾಮಿ ಹಾಗೂ ಶಂಕರಗೌಡ ಬಂಡಿ, ಪ್ರಶಾಂತ್ ಅಲ್ಲಗೊಂಡ್, ಶಿವಶಂಕರ ಬಸವಣ್ಣ ಮಿರ್ಗಿ ಎಲ್ಲ ಹಿರಿಯರು ಕೂಡಿ ಶ್ರೀಗಳನ್ನು ಗ್ರಾಮಕ್ಕೆ ಸ್ವಾಗತಿಸಬೇಕು, ಸನ್ಮಾನಿಸುವ ಮೂಲಕ ಅಂಥೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರೀ ಸನ್ಮಾನಿಸಿ ಕಾರಾಯ ಯೋ ದೇವಃ ಪರಮೇಶ್ವರ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಪರಮ ತಪಸ್ವಿ, ಭಕ್ತರ ಬಾಳಿನ ಭಾಗ್ಯಜ್ಯೋತಿಯಾಗಿರುವ ಜಗದ್ಗುರು ಸಾವಳಿಗೆ ಶಿವಲಿಂಗೇಶ್ವರ ಕದ್ದುಗಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ತಾಣದ ಕ್ಷೇತ್ರಾಧಿಪತಿ ಬಜರಂಗಬಲಿಯನ್ನು ಕೂಡ ಧ್ಯಾನಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸರಳ ಹೃದಯದ ಸಂಪನ್ನರು, ಆತ್ಮೀಯ ಪೂಜ್ಯರೂ ಆಗಿರುವ ರೋಡ್ಗಿಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಕಾಯಕಶೀಲರಾಗಿರುವ ಶಿವಪುರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ರೋಡ್ಗಿಯ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಕಿರಿಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ ಮತ್ತು ಕೇಡಗಿಯ ಎಲ್ಲ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ಶರಣರಲ್ಲಿ, ಎಲ್ಲ ಹಿರಿಕಿರಿಯರಿಗೂ ಕೂಡ ಶರಣಾರ್ಥಿಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ನಿನ್ನದೆಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವನ್ನು ಅಲಂಕರಿಸಿದರೆ ಆದರೆ ನಿನ್ನಂಥ ಶ್ರೀವಂತರಿಲ್ಲ ನೋಡ. ಈ ಮಾತನ್ನು ಅಲ್ಲಮ ಪ್ರಭುದೇವರು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿ ಹೋಗ್ಯಾರ. ಏನು ಯಾವುದೂ ನಿಂದಲ್ಲ, ಯಾವುದೂ ನಿಂದಲ್ಲ ಅಂದರೆ ಏನೇನಲ್ಲ, ಏನೇನಲ್ಲ. ಭೂಮಿ ಮೇಲೆ ಹುಟ್ಟತಕ್ಕಂಥ ಭೂಮಿ ನಿನ್ನದಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೇವೆ.
ನನ್ನ 1000 ಎಕರೆ ಜಮೀನ ನಂದು, 100 ಎಕರೆ ಜಮೀನ ನಂದು, ನಾವು ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ನಾವು ಹಂಗಿದ್ದೇವೆ ಹಿಂಗಿದ್ದೇವೆ ಅಂತ ಏನೇನೋ ಮನುಷ್ಯ ಕಲ್ಪನೆಗಳನ್ನು ಮಾಡ್ಕೊತಾನೆ. ಅದು ಸಹಜವಾಗಿ ಮನುಷ್ಯ ಕಲ್ಪನೆ ಮಾಡ್ಕೊಳ್ಳೋದು ಸಹಜ. ಯಾಕಂತಂದ್ರೆ ಮನುಷ್ಯನಿಗೆ ಏನಾಗ್ಬಿಟ್ಟದ ಅಂತ ಕೇಳಿದ್ರೆ, ನಮ್ಮ ಸಂಗಣ್ಣವ್ರ ಮೇಲೆ ಬರಬೇಕು. ಯಾಕಲ್ಲ ಅಂತಂದ್ರೆ, ನೀನು ಸುಮ್ಮನೆ ಜಸ್ಟ್ ಈ ಪ್ರಪಂಚಕ್ಕೆ, ಈ ಭೂಮಿಗೆ ಬಂದಿದ್ದು ಯಾತಕ್ಕೆ ಅಂತಂದ್ರೆ ಪ್ರವಾಸ ಮಾಡ್ಲಿಕ್ಕೆ. ಅದಕ್ಕೆ ಹೇಳ್ತಾರೆ ಗುಹೇಶ್ವರರು, ಅಲ್ಲಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಬಂಗಾರ. ಯಾರ್ಯಾರು ಎಷ್ಟೆಷ್ಟೋ ಬಂಗಾರ ಹಾಕಿರ್ತಾರೆ. ಇಲ್ಲಿ ಬಾಯಿತನ ಫೋಟೋದಾಗ ನೋಡ್ತೇವೆ, ಬಾಯಿತನ ಬಂಗಾರ ಹಾಕಿರ್ತಾರೆ. ಅದು ಬಂಗಾರ ಅದೇನು ನಿನಗೆ ಎದಕ್ಕೂ ಬರಲ್ಲ. ಸಾವು ಕಾಲಕ್ಕೆ ನಿನಗದು ಸಾವು, ರೋಗ ಬತ್ತು ಅಂದ್ರೆ ಅದನ್ನು ನಿನಗೆ ಉಳಿಸಲ್ಲ. ಸಾವು ಬತ್ತು ಅಂದ್ರೆ ನಿನಗದು ತಡೆಯಂಗಿಲ್ಲ. ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ. ಕಾಮಿನಿ ಅಂದ್ರೆ ಹೆಣ್ಣು, ಆಕಿನೂ ನಿನ್ನಕಿನಲ್ಲ, ಇರುತ್ತನ. ನಿನ್ನ ಮೈಯೊಳಗೆ ಶಕ್ತಿ ಇತ್ತು, ತಾಕತ್ತಿತ್ತು, ಚಂದ ದುಡಿತಿದ್ದಿ ಮಾಡ್ತಿದ್ದಿ ಅಂದ್ರೆ ಅವ್ರು ನಂದು ತಂದು ಅಂತಾರೆ. ಅವೆಲ್ಲ ನಿತ್ತು ಅಂದ್ರೆ ಹೋಗಲು ಬಿಡು ಅಂತಾರೆ. ಅದಕ್ಕೆ ಇವು ಯಾವೂ ಅಲ್ಲಪ್ಪ. ನಿಂದು ಅನ್ನೋದು ಏನು ಅಂದ್ರೆ, ನಿಂದು ಅನ್ನೋದು ಜ್ಞಾನ ಅನ್ನುವಂಥ ಮಾತು ಶರಣರು ಹೇಳ್ತಾರೆ. ಹಾಗೆ ಇನ್ನು ಶರಣರು ಹೇಳ್ತಾರೆ, ಆ ವಿಷ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಶಿವನಾಮವನ್ನು ಸ್ಮರಿಸು. ಅಪ್ಪ ಇದೆಲ್ಲ ಸುಳ್ಳದ. ಶಿವನ ನಾಮಸ್ಮರಣೆ ಮಾಡು, ಸದಾವಕಾಲ ಭಗವಂತನ ಚಿಂತನೆಯಲ್ಲಿ ಇರು ಅನ್ನುವಂಥ ಮಾತು ಹೇಳ್ತಾರೆ. ಆ ವಿಷಯ 10 ಪ್ರತಿಯೊಬ್ಬ ಮನುಷ್ಯನಿಗೆ ಆ ವಿಷಯ ಎಷ್ಟು ಅಂತ ಕೇಳಿದ್ರೆ 10 100. ಈ 100 ಆಯುಷ್ಯದೊಳಗೆ ಮನುಷ್ಯ 100 ಆಯುಷ್ಯ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಆದರೂ ಕೂಡ 100 ವರ್ಷ. ಈ 100 ವರ್ಷ ಅವಧಿಯೊಳಗೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ 50 ವರ್ಷ ನಿದ್ದೆ ಮಾಡ್ತೀವಿ. ಏನು ಮಾಡ್ತೇವೆ? 50 ವರ್ಷ ನಿದ್ದೆಯೊಳಗೆ ಕಳಿತೇವೆ. ಉಳಿತೆಷ್ಟು? 50. ಈ 50 ವರ್ಷದೊಳಗೆ ಮತ್ತೇನು ಮಾಡಬೇಕು? ಪ್ರಾಯಕ್ಕೆ 20. ಪ್ರಾಯ ಬರಬೇಕಾದ್ರೆ, ಯೌವನ ಬರಬೇಕಾದ್ರೆ, ಹರೆ ಬರಬೇಕಾದ್ರೆ 20 ವರ್ಷ ಹೋಗ್ತದೆ. ಆ 20 ವರ್ಷ ಕಳಿತು ಅಂದ್ರೆ ಉಳಿತೆಷ್ಟು? 30 ಉಳಿತದೆ. ಈ 30 ವರ್ಷದೊಳಗೆ ಹೆಂಡರು, ಮಕ್ಕಳು, ಬದುಕು, ಆಸ್ತಿ, ಅಂತಸ್ತು ಇವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಯಾವುದು ಇದು ಶಾಶ್ವತ ಅಲ್ಲಪ್ಪ. ಶಿವನ ನಾಮಸ್ಮರಣೆ ಮಾಡು, ಭಗವಂತನ ನಾಮಸ್ಮರಣೆ ಮಾಡು, ದಾನ ಧರ್ಮ ಮಾಡು, ಪುಣ್ಯ ಪರೋಪಕಾರಗಳನ್ನು ಮಾಡು, ಹಸಿದವರಿಗೆ ಅನ್ನ ಹಾಕು. ಇದನ್ನೆಲ್ಲ ಮಾಡ್ಕೊತ ಹೋದೆ ಅಂದರೆ ಭಗವಂತನ ಆಶೀರ್ವಾದ ನಿನಗೆ ಆಗುತ್ತದೆ ಅನ್ನತಕ್ಕಂಥ ಮಾತನ್ನು ಶರಣರು ಅದನ್ನು ಹೇಳ್ಕೊತ ಬಂದಾರ. ನಾವು ಅದರಂತೆ ಕೂಡ ನಡ್ಕೊತ ಬಂದಿದ್ದೆವು. ನೀವೆಲ್ಲ ಮೊನ್ನೆಲ್ಲ ಶ್ರಾವಣ ಮಾಸ ಮಾಡಿದ್ರಿ. ಶ್ರಾವಣ ಮಾಸ ಬಹಳ ಅದ್ಧೂರಿಯಾಗಿ ಪೂಜೆ, ಸ್ತೋತ್ರ, ಭಜನೆ, ಭಗವಂತನ ಚಿಂತನೆಗಳನ್ನು ಯಾರು ಪುರಾಣ ಓದಿದ್ರು, ಯಾರು ಭಜನಾ ಮಾಡಿದ್ರು, ಯಾರು ಸ್ತೋತ್ರ ಮಾಡಿದ್ರು, ಯಾರು ಪೂಜಾ ಮಾಡಿದ್ರು, ನೀವೆಲ್ಲ ಶ್ರಾವಣ ಮಾಸದೊಳಗೆ ಮಾಡಿರಿ. ಶ್ರಾವಣ ಮಾಸ ಮುಗಿದು ಭಗವಂತನ ಆಶೀರ್ವಾದ ಪಡ್ಕೊಂಡ್ರಿ. ತದನಂತರ ಈಗೇನದ, ಗಣಪತಿ ಕೂತಾನ. ನಿನ್ನೆಯಿಂದ ಗಣಪತಿ. ಗಣೇಶ ಕೂಡಿಸೋ ಉದ್ದೇಶ ಏನು ಅಂತಂದ್ರೆ, ನಾವು ಪರಿಸರವನ್ನು ಪೂಜಿಸುವುದು, ಪರಿಸರವನ್ನು ಧ್ಯಾನಿಸುವುದು, ಪರಿಸರಕ್ಕೆ ಬೆಲೆ ಕೊಡುವುದು, ಪರಿಸರವನ್ನು ಪೂಜ್ಯ ಭಾವದಿಂದ ಕಾಣುವುದು. ಅದಕ್ಕಾಗಿ ಮಣ್ಣನ್ನು ಪೂಜೆ ಮಾಡೋದು. ಗಣಪತಿ ಎದರದಿರ್ತದೆ? ಮಣ್ಣಿನಿಂದ. ಆ ಮಣ್ಣನ್ನು ಗಣೇಶನ ಮುಖಾಂತರವಾಗಿ ಮಣ್ಣನ್ನು ತಂದು ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡಿ ಮಣ್ಣನ್ನು ಪೂಜೆ ಮಾಡಿ ಆ ಮಣ್ಣಿಗೆ ಪ್ರಾರ್ಥನೆ ಮಾಡೋದು. ಏನು ಅಂತ ಕೇಳಿದ್ರೆ, ಅಪ್ಪ ನಮಗೆ ಬಂಗಾರದ ಬೆಳೆಯನ್ನು ಕೊಡು, ನಮಗೆ ಬಂಗಾರದ ಬೆಳೆಯನ್ನು ಕೊಡು, ನಮಗೆ ಕಷ್ಟ ನಷ್ಟ ಯಾವೂ ಕೂಡ
ಬಾರದೆ, ರೋಗ ರುಜಿನಗಳನ್ನು ಬಾರದೆ ಸದಾಕಾಲ ನಮ್ಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡು ಅನ್ನುವಂಥ ಮುಖಾಂತರವಾಗಿ ಗಣೇಶನ ಪ್ರತಿಬಿಂಬವನ್ನು ಇಟ್ಟುಕೊಂಡು ಈ ನಿಸರ್ಗವನ್ನು ಪೂಜೆ ಮಾಡುವ ಮುಖಾಂತರವಾಗಿ ಇನ್ನು ಮುಂದೆ ಬಿತ್ತುವುದು ಹರಗುವುದು ಇವೆಲ್ಲ ಆಗಿನ ಕಾಲದೊಳಗೆ ನಡೀತಿದ್ದು. ಈಗ ಈ ಎಲ್ಲ ಕಾಲದೊಳಗೆ ಬಿತ್ತವು ಹರಗವು ಎಲ್ಲ ನಡೆದವೆ ಈಗ. ಯಾಕಂದ್ರೆ ನೀರಾವರಿ ಆಗಿ ಎಲ್ಲ ಆಗ್ಯಾವ. ಆದ್ರೆ ಅವಾಗ ನೀರಾವರಿ ಇರಲಿಲ್ಲ. ಕೆಲಸಗಳು ಯಾವಾಗ ಚಾಲು ಅಂದ್ರೆ ಈಗ ಚಾಲು ಆಗಿಬಿಡ್ತಿದ್ದು. ಹಿಂಗಾರಿ ಪೀಕಗಳೆಲ್ಲ ಮುಂಗಾರಿ ಪೀಕ ಬೆಳೀತಿದ್ದೇನೇ ಇಲ್ಲ, ಭಾಳ ಕಡಿಮೆ. ಹಿಂಗಾರಿ ಪೀಕಕ್ಕೆ ಭಾಳಷ್ಟು ಒತ್ತುಗಳನ್ನು ಕೊಟ್ಕೊಂತ ಬಂದಿರತಕ್ಕಂಥ ನಮ್ಮ ಈ ನಾಡು, ಬರದ ನಾಡು. ಇಂಥ ನಾಡಿನೊಳಗೆ ತಾವೆಲ್ಲ ಪ್ರೀತಿಯಿಂದ ಅಕ್ಕರೆಯಿಂದ ಈ ಎಲ್ಲ ಹಬ್ಬಗಳ ಆಚರಣೆಯನ್ನು ಮಾಡ್ಕೋತ ಬಂದಿರಿ. ಕುಮಾರೇಶ, ಶಿವಲಿಂಗೇಶ, ಎಲ್ಲ ಬಸವಾದಿ ಪ್ರಮುಖರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಸುಖ ಕೊಡಲಿ, ಸಂತೋಷ ಕೊಡಲಿ ಅಂಥೇಳಿ ಅವರಲ್ಲಿ ಧ್ಯಾನಿಸಿ ನಾನು ನಿಮ್ಮ ಊರಿಗೆ ಯಾಕೆ ಬಂದೀನಿ ಅನ್ನುವಂಥ ಮಾತು 2 ಮಾತಿನೊಳಗೆ ಹೇಳಕ್ಕೆ ಇಚ್ಛಾಪಡ್ತೀನಿ. ಏನು ಅಂತ ಕೇಳಿದ್ರೆ, ನವಂಬರ ಮತ್ತು ಡಿಸೆಂಬರ್ದೊಳಗೆ ಕೆಡಿಗೆ ಮಠದೊಳಗೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಯೋಜನೆ ಹಾಕ್ಕೊಂಡದ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗಿ 60 ಮುಗಿದು 61 ಚಾಲು ಆಗ್ತದೆ. ರಾಚಾರೂಢರು ಲಿಂಗೈಕ್ಯರಾಗಿ 86 87 ಚಾಲು ಆಗ್ತದೆ. ನಮ್ಮ ಸಾಧು ಮಹಾರಾಜರ ಲಿಂಗೈಕ್ಯರಾಗಿ 29 ಚಾಲು ಆಗ್ತದೆ. ನಾವು ಕೇಡಿಗೆ ಮಠಕ್ಕೆ ಬಂದು 35 ವರ್ಷ ಆಗ್ತದೆ. ಮತ್ತು ನಮಗೆ ನಡೀತಕ್ಕಂಥ ವಯಸ್ಸು 60. ಈಗ ಇದನ್ನು ಎಲ್ಲವನ್ನು ಕೂಡಿಸಿ ನೆಪ ಮಾಡಿಕೊಂಡು, ಇವೆಲ್ಲ ನೆಪ, ಆದರೆ ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ ಬಸವ ಪುರಾಣ, ಬಸವಣ್ಣನವರ ಪುರಾಣ ಕೇಡಿಗೆಯೊಳಗೆ ನಡೆಸಬೇಕು ಅಂತ ಅಪೇಕ್ಷೆ ಮಾಡ್ಯದ. ಅದು 21 ದಿನ 21 ಹಳ್ಳಿಗೆ, ಪ್ರತಿನಿತ್ಯ ಒಂದೊಂದು ಹಳ್ಳಿಗೆ ಸಂಚಾರಿ ಪುರಾಣ, ಸಂಚಾರಿ ಬಸವ ಪುರಾಣ ಅಂಥೇಳಿ ಅದು 21 ದಿನ 21 ಹಳ್ಳಿಗೆ ಅದನ್ನು ಮಾಡೋದು. ಅದನ್ನು ಹೇಳತಕ್ಕಂಥವರು ಗಡಿಗೌಡಗಾಂವದ ಶಾಂತವೀರ ಶಿವಾಚಾರ್ಯರು. ಆಮೇಲೆ 21 ದಿನ ಡಿಸೆಂಬರ್ 12ರಿಂದ ಜನವರಿ 26, ಜನವರಿ 1ನೇ ತಾರೀಕಿನ ತನಕ 21 ದಿನ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ ಬಸವ ಪುರಾಣ. ಇದರ ನಿಮಿತ್ತವಾಗಿ 5,000 ಮುತ್ತೈದರು ಉಡಿ ತುಂಬೋದು, 1008 ಕುಂಭಾಭಿಷೇಕ, ಆಮೇಲೆ ಲಿಂಗ ದೀಕ್ಷೆ, ಅಯ್ಯಾಚಾರ, ತುಲಾಭಾರ, ಸಾಮೂಹಿಕ ವಿವಾಹ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಆಯೋಜನೆ ಮಾಡಿಕೊಂಡಿದ್ದೆವು. ಅದಕ್ಕೆ ನಾಳೆ 1ನೇ ತಾರೀಕು ಈ ಎಲ್ಲ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾಳೆ 1ನೇ ತಾರೀಕು ಮೀಟಿಂಗ್ ಇಟ್ಕೊಂಡದು. ಪೂರ್ವಾಲೋಚನೆ ಸಭೆ ಅಂತಾರೆ. ಅದಕ್ಕೆ ಅಂಥ ಒಂದು ಸಭೆಗೆ ತಮ್ಮನ್ನು ಆಹ್ವಾನ ಮಾಡಬೇಕು. ಯಾಕಂದ್ರೆ ರೋಡಿಗೆ ಬೇರೆ ಅಲ್ಲ, ಕೇಡಿಗೆ ಬೇರೆ ಅಲ್ಲ. ನಾವು ರೋಡಿಗೆ ಸ್ವಾಮಿಗಳೇ, ನಾವು ಕೇಡಿಗೆ ಸ್ವಾಮಿಗಳೇ, ನೀವು ನಮ್ಮ ಭಕ್ತರೇ, ನಾವು ನಿಮ್ಮ ಸ್ವಾಮಿಗಳೇ. ಯಾಕಂದ್ರೆ ಒಂದು ಅನನ್ಯ ಪ್ರೀತಿ ರೋಡಿಗೆಗೂ ಮತ್ತು ಕೇಡಿಗೆಗೂ, ಮತ್ತು ಮೇಲಾಗಿ ರೋಡಿಗೆ ಮಟ್ಟಕ್ಕೂ ನಮಗೂ ಅತ್ಯಂತ ಪ್ರೀತಿಯ ಬೆಸುಗೊಂಡದ. ಯಾಕಂದ್ರೆ ನಾನು ಕೇಡಿಗೆ ಮಠಕ್ಕೆ ಬರಬೇಕಾದ್ರೆ ಸಾವಳಗಿ ಶಿವಲಿಂಗೇಶ್ವರಿ ಹಿಂದಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನ್ನನ್ನು ಏನು ಮಾಡಿದ್ರು ಅಂದ್ರೆ, ಸಾವಳಗಿಯೊಳಗೆ ಶಿವಲಿಂಗದರಿ ಅಂತದ, ಆ ಶಿವಲಿಂಗದರಿಯೊಳಗೆ 41 ದಿನ ಅನುಷ್ಠಾನ ಕೊಡಿಸಿದ್ರು. ಯಾರು? ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳು. 41 ದಿನ ಅನುಷ್ಠಾನ ಮಾಡಿದ ಮೇಲೆ ಅಲ್ಲಿಂದ ನಾ ಕೇಡಿಗೆ ಬಂದೇನೆ. ಅಂದರೆ ಶಿವಲಿಂಗೇಶನ ಆಶೀರ್ವಾದ ಅಂತಃಕರಣ ನನ್ನ ಮೇಲೆ ಭಾಳಷ್ಟು ಐತಿ. ನೀವು ನೋಡಿರೋ ಇಲ್ಲ, ನಾನಂತೂ ಸಾಕ್ಷಾತ್ ಶಿವಲಿಂಗೇಶನ ನೋಡೀನಿ, ಸಾಕ್ಷಾತ್ ಶಿವಲಿಂಗೇಶನ ನೋಡೀನಿ. ಯಾಕಂದ್ರೆ ಆ ಶಿವಲಿಂಗಧರಿಯೊಳಗೆ ಅನುಷ್ಠಾನ ಮಾಡೋ ಕಾಲಕ್ಕೆ
ಅವರ ದರ್ಶನ ನನ್ನ ಮೇಲೆ ಆಗಿದೆ. ಅದಕ್ಕಾಗಿ ಆ ಶಿವಲಿಂಗೇಶನ ಗುರುವಿಗೂ ಗದ್ದುಗೆಗೂ ನನಗೂ ಒಂದು ನಿಕಟ ಸಂಬಂಧದ. ಅದಕ್ಕೆ ಅಂಥ ಒಂದು ಸಂಬಂಧ ಇರೋ ಕಾಲಕ್ಕೆ ನಾವು ಆಗಾಗ ನೀವು ಯಾವಾಗ ಹೇಳ್ತೀರ ಅವಾಗ ಬಂದು ಶಿವಲಿಂಗೇಶನ ಕೆಲಸ ಮಾಡ್ತೀವಿ. ಮಾಡೋಕ್ಕೆ ಕಾರಣ ಇದೆ ಅವ್ರ ಆಶೀರ್ವಾದ ಇರಬೇಕು, ದೊಡ್ಡವ್ರ ಆಶೀರ್ವಾದ. ಆ ನಿಟ್ಟಿನೊಳಗೆ ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡದ. ಅದಕ್ಕೆ ಈ 1ನೇ ತಾರೀಕು ತಾವೆಲ್ಲ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಬೇಕು. ಮತ್ತು 21 ಹಳ್ಳಿಯ ಏನು ಸರ್ತಿ ಅದ ಅದರೊಳಗೆ ತಮ್ಮೂರಿಗೂ ಒಂದು ದಿನ ಆ ಪುರಾಣದ ಏನು ಸಂಚಾರಿ ಪುರಾಣವನ್ನು ಇಲ್ಲಿ ಹಾಕ್ಕೋಬೇಕು ಅಂಥೇಳಿ ನಾವು ಮನಸ್ಸು ಮಾಡಿದೆವು. ತಮ್ಮೆಲ್ಲರ ಅಭಿಪ್ರಾಯ ಇತ್ತು ಅಂದ್ರೆ ಅದನ್ನು ಮಾಡೋದು. ಮತ್ತು ಇನ್ನೊಂದೇನು ಅಂತಂದ್ರೆ ಇಲ್ಲಿಂದ ಬಸವ ಬುತ್ತಿ ಅಂಥೇಳಿ ಬರಬೇಕದು. ಬಸವ ಬುತ್ತಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ರೊಟ್ಟಿ ಚಟ್ನಿ ಏನಿರ್ತದೆ ಅದು ಒಂದು ದಿನ ಒಂದಿಷ್ಟೆಲ್ಲ ನಿಮಗೇನೇನು ತಿಳಿತದೆ ಅದೊಂದಿಷ್ಟೆಲ್ಲ ಮಾಡಿಕೊಂಡು ಅದನ್ನು ಒಂದು ಗಂಟು ಕಟ್ಕೊಂಡು ಅದನ್ನು ಪೂಜೆ ಗೀಜೆ ಮಾಡಿಕೊಂಡು ಅಲ್ಲಿಗೆ ಬಂದು ಅದನ್ನು ವೈಭವದಿಂದ ಅಲ್ಲಿದ್ದವರೆಲ್ಲ ಸ್ವಾಗತ ಮಾಡ್ಕೊತಾರೆ. ಆ ಪುರಾಣ ಸಮಯದೊಳಗೆ ತಾವು ಆ ಬಸವ ಬುತ್ತಿಯನ್ನು ಅಲ್ಲಿ ಕೊಟ್ಟು ಆಮ್ಯಾಗ ಪುರಾಣ ಕೇಳಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಂಡ್ರೆ ಬಸವಾದಿ ಪ್ರಮುಖರಿಗೆ ಸಂತೋಷ ಆಗ್ತದೆ ಅನ್ನತಕ್ಕಂಥ ಮಾತು ನನಗೆ ಭಾಳ ಸ್ತುತ್ಯ ಅನ್ನಿಸ್ತದೆ. ಅದಕ್ಕೆ ಆ ನಿಟ್ಟಿನೊಳಗೆ ಆ ಕಾರ್ಯಕ್ರಮ ಕೂಡ ನಿಮ್ಮ ಊರಿನಿಂದ ನಡೀಲಿ ಅನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ, ಒಟ್ಟಾರೆ ಈ ಕಾರ್ಯಕ್ರಮ ಏನದ, ಈ ಕಾರ್ಯಕ್ರಮ ರೋಡಿಗೆ ಊರವ್ರದ್ದು ಶಿವಮೊಗ್ಗದ. ಅದಕ್ಕೆ ಈ ಕಾರ್ಯಕ್ರಮದೊಳಗೆ ತಾವು ಸಹಕಾರ ತನು ಮನ ಧನ ನಮಗೆ ಸಹಾಯ ಸಹಕಾರ ಮತ್ತು ತಮ್ಮ ಮಾರ್ಗದರ್ಶನ ಭಾಳ ಅವಶ್ಯದ, ತಮ್ಮ ಸೇವೆ ಭಾಳ ಅವಶ್ಯದ. ಆ ಸೇವೆಯನ್ನು ನೀವು ಮಾಡ್ತೀರಿ ಅನ್ನುವಂಥ ಮಾತನ್ನು ನಾವು ವ್ಯಕ್ತ ಮಾಡ್ತಾ, ನಾನು ಬಂದ ಉದ್ದೇಶ ಏನು ಅಂತಂದ್ರೆ ನಿಮ್ಮೂರಿಗೆ ಆಮಂತ್ರಣ ಕೊಡೋದು. ಇದನ್ನೆಲ್ಲ ಹೇಳದೆ ನಿಮ್ಮೂರಿಗೆ ಆಮಂತ್ರಣ ಕೊಡೋದು. ನಮಗೆ ಹಂಗೆ ನಿಮ್ಮ ಲಗ್ನ ಮನಿಶಾಂತಿ ನಿಮ್ಮ ಏನೇನು ಕಾರ್ಯಕ್ರಮ ಇದ್ವು ಅಂದ್ರೆ ನಮಗೆ ಬಂದು ಆಮಂತ್ರಣ ಕೊಡ್ತೀರಿ, ನಿಮ್ಮ ಕಾರ್ಯಕ್ರಮ ಪೂರೈಸ್ತೀರಿ. ಹಂಗೆ ನಾವು ಕೂಡ ನಿಮ್ಮ ಊರಿಗೆ ಆಮಂತ್ರಣ ತೊಗೊಂಡು ಬಂದಿದ್ದೀವಿ. ನಾವೇ ಮಾಡಿಕೊಂಡ್ರೆ ನಡೆಯಲ್ಲ ಅಂಥೇಳಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ನಮ್ಮ ಮುತ್ತು ಇರುವಂಥ ಹಳ್ಳಿಗಳದ ಎಲ್ಲ ಸದ್ಭಕ್ತರನ್ನ ಕರ್ಕೊಂಡು ಅವರಿಗೆಲ್ಲ ಆಮಂತ್ರಣ, ನೀವು ಬರ್ರಿಪ್ಪ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕೇಡಿಗೆ ಮಠದ ಕಾರ್ಯಕ್ರಮಕ್ಕೆ ಕೇಡಿಗೆ ಊರಿಗೆ ಬರ್ರಿ ಅಂಥೇಳಿ ಸದ್ಭಕ್ತರು ಬಂದಾರ, ನಾವು ಬಂದಿದ್ದೆವು. ಅದಕ್ಕೆ ಒಂದು ಊರು ವತಿಯಿಂದ ಇಡೀ ಊರಿಗೆ, ಅವರು ಇವರಂತಲ್ಲ, ಇಡೀ ಊರಿಗೆ ಭಿನ್ನ, ಇಡೀ ಊರಿಗೆ ಆಮಂತ್ರಣ. ಆ ಕಾರ್ಯಕ್ರಮಕ್ಕೆ ಬರಬೇಕು, ಆ ಕಾರ್ಯಕ್ರಮದ ಒಳಗೆ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ವ್ಯಕ್ತ ಮಾಡ್ತಾ, ಒಂದಿಷ್ಟು ಮಂದಿ ಹಿರಿಯರು ಬಂದ್ರಿ ಅಂದ್ರೆ ನಾನು ಅವರಿಗೆ ಆಮಂತ್ರಣವನ್ನು ಕೊಟ್ಟು ನಾನು ವಿರಾಮಗೊಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅಜ್ಜಾರ ಮಾರ್ಗದರ್ಶನದೊಳಗೆ ಈ ಊರು ಇನ್ನಷ್ಟು ಉತ್ತರೋತ್ತರವಾಗಿ ಧರ್ಮದ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಮಾತನ್ನು ಹೇಳಿ, ಶಿವಲಿಂಗೇಶನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ನನ್ನೆರಡು ಮಾತನ್ನು ಹಂಗೆ ಆಗ್ತಾರೆ. ಮಾಹಿತಿ ಕೊಡ್ತಾರೆ ನಿಮಗೆ. ಸನ್ಮಾನಿಸುವ ಮೂಲಕ ಆ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಆಹ್ವಾನಿಸಿದ ಎಲ್ಲ ಖೇಡ್ಗಿ ಗ್ರಾಮದ ಶ್ರೀಗಳಾದಿಯಾಗಿ ಎಲ್ಲ ಹಿರಿಯರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ, ಭಿನ್ನಯಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತ್ರಿಮೂರ್ತಿ ಪೂಜ್ಯರನ್ನು ಕೂಡ ಅವರ ಪಾದಾರ ಒಂದಗಳಲ್ಲಿ ಪುಡಮಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರೇ, ಯುವಕರೇ,
ಇವತ್ತು ಖೇಡಗಿ ಗ್ರಾಮದಿಂದ ನಮ್ಮೂರಿಗೆ ಯಾಕೆ ಬಂದಿದ್ದಾರೆ ಅನ್ನತಕ್ಕಂಥ ಸವಿಸ್ತಾರವಾದಂಥ ವಿಷಯವನ್ನು ಪೂಜ್ಯರು ಹೇಳಿದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಖೇಡಗಿ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರಿಗೂ, ಯಾಕಂದ್ರೆ 12 ವರ್ಷದ ಹಿಂದೆಯೇ ಈ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಅವರಿಗೆ ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಪ್ರತಿಯೊಂದು ಶ್ರೀಮಠದ ನಮ್ಮೂರಿನ ಕಾರ್ಯಕ್ರಮಕ್ಕೆ ತಾವು ಮುಂದಾಳತ್ವವನ್ನು ವಹಿಸಿ ಕಂಕಣಬದ್ಧರಾಗಿ ನಿಂತು ಈ ನಮ್ಮ ಗ್ರಾಮದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ ನಾವು ಭಕ್ತಿಪೂರ್ವಕವಾಗಿ ಮುಟ್ಟಿಸಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು, ನಾನು ನೀನು ಯಾರೇ 4 ಮಂದಿ ಏನು ನಾವೇನು ಪೂಜೆ ಇದು ಹಿಡಿದವ್ರತ್ತೇನಲ್ಲ, ನಿಮ್ಮ ವತಿಯಿಂದೇ ಅದೊಂದು ಶಿವಕಾರ ನಾವು ಇವತ್ತಿನ ದಿನ ಮಾಡಿದ್ದೀವಿ. ನೀವೆಲ್ಲರೂ ಭಕ್ತರು ನಮ್ಮ ಹಿಂದಿರ್ತೀರಿ. ಆ ಒಂದು ಆಶ್ವಾಸನೆಯನ್ನು ಇವತ್ತು ಪೂಜಾರಿ ಎದುರಿಗೆ ನಾನು ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರ ವತಿಯಿಂದ. ತನು ಮನ ಧನ, ಯಾರ್ಯಾರ ಬಲ್ಲಿ ಏನೇನದ ಧನ ಇದ್ದವ್ರು ಧನ ಕೊಡ್ರಿ, ತನು ಇದ್ದವ್ರು ತನು ಅಂದ್ರೆ ನಮ್ಮ ಸೇವಾ ಮಾಡೋದು. ಯಾಕಂತ ಕೇಳಿದ್ರೆ ಅಂದ್ರೆ ಆ ಧನದ ಪ್ರತಿ ಹೇಳಬೇಕಾದ್ರೆ ನಾ ಇಂಡಿಯಾಗ ನೀನು ಕೇಳಿಬಿಟ್ಟು ಇವತ್ತು ಮುಂಜಾನೆ ಇಂಡಿಯಾಗಿ ಹೋಯ್ತು. ಪರಮ ಪೂಜ್ಯರು ಆಗಮಿಸಿರ್ತಕ್ಕಂಥ ಸನ್ನಿವೇಶಗಳನ್ನು ಖೇಡಿಗೆಯಲ್ಲಿರ್ತಕ್ಕಂಥ ಗ್ರಾಮಗಳ ಮನೆಗೆ ಅಷ್ಟೇ ಸೀಮಿತವಾಗಿ ಮಾಡಿಕೊಂಡು ನಿನ್ನ ಇಂಡಿಯಲ್ಲಿ ಬಂದು ಪಾದಯಾತ್ರೆ ಮಾಡಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಬಂದಾಗ ಅವರ ಅಂಕಿಅಂಶಗಳನ್ನು ಕೇಳಿದಾಗ ನಾ ಏನೋ ತಿಳ್ಕೊಂಡಿದ್ದ, ಅದು ಹೇಳಕ್ಕೆ ಅಸಾಧ್ಯವಾದಂಥ ಮಾತನ್ನು ನಾ ಇವತ್ತು ಹೇಳಬೇಕಾಗ್ತದೆ. ಆ ಒಂದು ಅಂಕಿಯಲ್ಲಿ ಇವತ್ತು ಸಾಗಿ ಹೋಗಿದೆ. ಅದು ಒಬ್ಬೊಬ್ಬ ಟೀಚರ್ ಒಂದೊಂದು ಪೇಮೆಂಟ್ ಅಂದರು ಹೇಳ್ತಾಯಿದ್ರು. ನಾವು ಪ್ರತಿನಿತ್ಯ ಬಸವರಾಜೇಂದ್ರ ಗುಡಿ ಮುಂದೆ ಟೀ ಕುಡಿತಾಯಿದ್ದೆ, ಇವತ್ತೇ ಮಾರ್ನಿಂಗ್ ಮಾಡ್ತಿದ್ದೆ. ಎಲ್ಲ ಖೇಡಗಿ ಟೀಚರ್ಸ್ ಬಂದರು. ಗೌಡ್ರ ನಿಮ್ಮನಿಂದು ಹೆಸರು ಇತ್ರಿ, ಅಪ್ಪವ್ರು ಅಂದ್ರೆ ನಮ್ಮ ಮನೆ ಮುಂದೆ 5 ಹೊಂಟ್ರ ಅಲ್ಲಿ ಅದಾರ ಖೇಡಗಿಯವ್ರು ನಮ್ಮ ಮನೆ ಮುಂದೆ. ನಿಮ್ಮದು ಇತ್ರಿ, ಇಲ್ಲ ಅವ್ರು ಬೇರೆ ನಾ ಹೋಗ್ತೀನಿ ಅಂದ್ರತ್ತ. ಅದಕ್ಕೇನದ ನಿಮ್ಮದು ಬರಲಿಲ್ಲ ರೀ ಅಲ್ಲಿ ಅತ್ತನು, ಬರಲಾರ್ದೆ ಗುಣ ಆಗ್ಯದ್ರಿ, ನಾವು ಬೇರೆ ಹೋಗಿ ಅವ್ರಿಗೆ ಭೇಟಿಯಾಗಿ ನಾವು ಭಕ್ತಿ ಮಾಡಿ ಬರ್ತೇವೆ ರೀ ಅಂತ ಹೇಳಿದೆ. ಯಾಕಂದ್ರೆ ನಿಮ್ಮ ಲೆವೆಲ್ದಾಗ ಹೊಂಟೇವಂದ್ರೆ ನಾವು ಆತೇವೋ ಇಲ್ಲೋ ಅನ್ನತಕ್ಕಂಥ ಮಾತನ್ನು ಹೇಳಿದ್ರೆ ಅವರೆಲ್ಲ ಹೇಳಿದ್ದಾರೆ. ಇವತ್ತು ಅವರ ಪರಮ ಭಕ್ತರಾದಂಥ ಕೋರೇಸೌಕರ್ 2 ಲಕ್ಷ ರೂಪಾಯಿಗಳನ್ನು ಒಂದು ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ ಅನ್ನತಕ್ಕಂಥ ಮಾತು ಸುದ್ದಿ ಖರೆಯೋ ಸುಳ್ಳು ನನಗೂ ಗೊತ್ತಿಲ್ಲ. ಇಲ್ಲ, ನಾ ಇವತ್ತು ಇಂಡಿಯಾಗ ಚಹಾ ಕುಡಿದು ಮಾತಾಡಿದ್ದು ಇವತ್ತು ನಾ ಇನ್ನಾಗ ಜಸ್ಟ್ ಬಂದೀನಿ, ಅವ್ರಿಗೂ ನಮ್ಗೆ ಬೆಟ್ಟಿಲ್ಲ. ರೋಕೆ ಕೊಟ್ರ ಸಂಶಯ ಇರ್ತದೆ, ಅಲ್ಲಿ ಪರಿಹಾರ ಇರ್ತದೆ. ಅದಕ್ಕೆ ಆ ಸಂಶಯ ಪರಿಹಾರ ಅಲ್ಲಿ ಆಯಿತು. ಮುಂದಿನ ವಿಘ್ನಗಳನ್ನು ಕಾಪಾಡಿರ್ತಕ್ಕಂಥ ವಿಘ್ನೇಶ್ವರ ನಿನ್ನೇನು ಕೂತಿದ್ದಲ್ಲ, ಆ ವಿಘ್ನೇಶ್ವರ ವಿಘ್ನಗಳನ್ನು ಪಾರು ಮಾಡಿ ಅವ್ರ ಕಾರ್ಯ ಹೆಂಗೆ ನಡೀತದೆ ಅನ್ನತಕ್ಕಂಥದ್ದನ್ನು ನಾ ಇವತ್ತು ಹೇಳಬೇಕಾಗ್ಯದ. ಅದಕ್ಕೆ ಯಾವುದೂ ಕೂಡ ತೊಂದರೆ. ಯಾಕೆ ಒಂದು ಮಾತು ಹೇಳ್ತಾರೆ, ಮೊನ್ನೆ ಒಂದು ನಾ ಇದ್ರಾಗ ಬಂದಿತ್ತು ಪೇಪರು ಮತ್ತು ಇದ್ರಾಗ, ಮಠಾಧೀಶರ ಕೆಲಸ ಏನು. ನಾವೊಂದು ನಿಮ್ಮ ಇದಕ್ಕೆ ಬಿಟ್ಲಕತ್ತಿದ್ದ ಹೋಗಿಲ್ಲದು. ಮಠಾಧೀಶರ ಕೆಲಸ ಏನು ಅನ್ನತಕ್ಕಂಥದ್ದನ್ನು ಬಂದಿದ್ದು ಇವರು ಆವಾಗಲೇ ಸ್ಟಾರ್ಟ್ ಮಾಡಿದರು. ಮಠಾಧೀಶರ ಕೆಲಸ ಮಠ ಕಟ್ಟುವುದಲ್ಲ, ಗುಡಿ ಗುಂಡಾರ ಕಟ್ಟುವುದಲ್ಲ, ಮಂಗಲ ಕಾರ್ಯಾಲಯಗಳನ್ನು ಕಟ್ಟುವುದಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದು, ಬಿದ್ದಿರ್ತಕ್ಕಂಥ ಭಕ್ತರ ಅಂಧಕಾರವನ್ನು ಅಳೆದು ಅವರನ್ನು ಮೇಲೆತ್ತದು. ಯಾವಾಗಂದ್ರೆ ಈ ಕಲಿಕಾಲ ಏನದ ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ, ಆ ಪರಿಸ್ಥಿತಿಯಿಂದ ಹೊರಗಡೆ ತರಬೇಕಾದ್ರೆ ಇಂಥ ಒಂದು ಹಳ್ಳಿಗೆ ಕಾರ್ಯಕ್ರಮಗಳು ಮಾಡಿದಾಗ ಮಾತ್ರ ಇದು ಮೇಲೆತ್ತಲಿಕ್ಕೆ ಸಾಧ್ಯ ಅದ ಅನ್ನತಕ್ಕಂಥ ಮಾತನ್ನು ನಾವಿವತ್ತು ಹೇಳಬೇಕಾಗ್ತದೆ. ಮಠದ ಕೆಲಸ ಅದು ಅದ. ಇವತ್ತು ನಾವೆಲ್ಲ ಯಾವುದೋ ಒಂದು ವ್ಯಸನಕ್ಕೆ ಬಿದ್ದಿದ್ದೆವು, ನಾವು ಕೂಡ ಬಿಟ್ಟಿದ್ದೆವು. ಅವರು ಜಾಗೃತರಾಗಿ ನಮ್ಮನ್ನೆಲ್ಲ ಕರೆದು ಬರಲ್ಲ, ನಾವು ಅವ್ರು ಕರೆದ್ರೆ ಬರೋದೇ ಇಲ್ಲ. ಆದರೂ ಕೂಡ ಅವ್ರು ಕರೆದು 10 ಸಾರಿ ಕರೆದಾಗ ಒಮ್ಮರೆ ಬಂದು ಅವ್ರ ಬಳಿ ಅವ್ರ ಮಾತು ಕೇಳಿದರೆ ಒಂದು ವ್ಯಭಿಚಾರಗಳು ಒಂದು ಚಟಗಳನ್ನು ನಾವು ಬಿಡ್ತೇವೆ ಅಂತ ಒಂದು ಇವತ್ತಿನ ದೇಶ ಅತಿಕ್ರಮಣ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ. ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ತಕ್ಕಂಥ ಯುವಕರಲ್ಲಿ ಬರ್ತಕ್ಕಂಥ ಯಾಕೆ ಮಠ ಮಾಡಿದ್ದಾರೆ ಹಿಂದೆ ಅಂಥ ಒಂದು ಗುರುಪೀಠದಿಂದ ಇವತ್ತಿನ ಮಹತ್ ಕಾರ್ಯವನ್ನು ಆಗಬೇಕಾಗಿತ್ತು. ಆ ಮಹತ್ ಕಾರ್ಯವನ್ನು ಇವತ್ತು ನಮ್ಮಪ್ಪವರು ಭಾಳ ಇವತ್ತು ನನಗಿಷ್ಟು ಅವ್ರದ್ದು ಕೇಳಿದ್ರಪ್ಲೆ ಎಷ್ಟು ಸಂತೋಷ ಆಗ್ಯದ. ಒಮ್ಮೆ ಯಾರಿದ್ದವ್ರು ಹೆಸರು ಕೊಟ್ಟರು ಕಮ್ಮರಿ ಕೊಟ್ಟರು ಆ ಮಾತು ಪ್ರಶ್ನೆ
ಆದರೆ ಈ ಕಾರ್ಯ ಮಾಡ್ಲಕತ್ತಾರಲ್ಲ ಇದು ಭಾಳ ನಮಗೆ ಸಂತೋಷ ಆಗ್ಯದ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ. ಯಾಕೆ ಮಾತಾಡಂಗೆ ನಿಂತಾನೆ ಭಾಳ ಅದ, ಅದಕ್ಕಿನ್ನ ಅಪ್ಪವ್ರು ಮಾತಾಡೋರು. ಅದಕ್ಕೆ ಅಪ್ಪವ್ರಿಗೆ ಮಾತು ಕೊಡ್ತೀವಿ ಎಷ್ಟು ನಮ್ಮ ಕೈಲಿ ನಮ್ಮ ಭಕ್ತರು. ಯಾಕಂದ್ರೆ ನಮ್ಮೂರ ಹಕೀಕತಿ ತಮಗೂ ಕೂನದು, ನಾವು ಹ್ಯಾಂಗೆ ಇದ್ದಿದ್ದೆವು ಅನ್ನೋದು. ಅದಕ್ಕೆ ಆ ವಿಷಯದ ಬದ್ದಾಗ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲ್ಲ. ಅದಕ್ಕೆ ತಾವು ಯಾವ ಮಾರ್ಗದಲ್ಲಿ ಹೇಳ್ತಿರೋ ಆ ಮಾರ್ಗ ಸಾಗೋಣ. ಅದಕ್ಕೆ ತಾವೆಲ್ಲ ಬಂದು ತಾವು ಏನು ನಿರ್ಣಯ ತಗೋತೀರಿ ಆ ನಿರ್ಣಯಕ್ಕೆ ನಾವು ಭದ್ರಿದ್ದೀವಿ. ಮತ್ತು ನಿಮ್ಮ ಶ್ರೀಮಠಕ್ಕೆ ಬಂದು ನಾವೆಲ್ಲರೂ ಕೂಡ ನಮ್ಮ ರೋಡಿಗೆ ಗ್ರಾಮದ ಭಕ್ತರು ಬಂದು ಶಿವ ಮಾಡ್ಲಿಕ್ಕೆ ತಯಾರಿದ್ದೀವಿ ಅನ್ನತಕ್ಕಂಥ ಮಾತನ್ನು ಇವತ್ತಿನ ತಮ್ಮ ಸನ್ನಿಧಿ ಒಳಗೆ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ಸ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾಲ ವಾಹನದ ವ್ಯವಸ್ಥೆಯನ್ನು ಶಿವಶರಣಪ್ಪ ಪಂಚಪ್ಪ ನಿರ್ವಾಣ್ ಶೆಟ್ಟಿಯವರು ಮಾಡಿಕೊಡ್ತಾರಂತ. ಯಾವ ಭಕ್ತರು ಪುರಾಣವನ್ನು ಕೇಳಲಿಕ್ಕೆ ಹೋಗ್ತೀವಿ ಆಗಲ್ತು ಅನ್ನೋಂಗೆ ಇರಬಾರ್ದು. ಆ ಒಂದು ಹಿತನುಡಿಗಳನ್ನು ಬಸವ ಜೀವನ ಚರಿತ್ರೆಯನ್ನು ಕಿವಿಯಾರ ಕೇಳಿ ಮನಸ್ಸಿಗೆ ಹಚ್ಕೊಂಡು ಉದ್ಧಾರ ಆಗಲಿ ಅಂತಕ್ಕಂಥ ಅನ್ನುವ ಒಂದು ಸದಿಚ್ಛೆಯಿಂದ ನಮ್ಮ ದೊಡ್ಡ ಟೆಂಪು ಹೇಳ್ತಾರಂತ. ಬಸ್ಸು ಅಲ್ಲಗೊಂಡವರ ಟೆಂಪು 5 ದಿನ ಕಂಟಿನ್ಯೂ ಇಲ್ಲಿ ನಿಲ್ತದ. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಬಂದು ಬಸವ ಪುರಾಣವನ್ನು ಕೇಳಿ ಬರಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದನ್ನು ಒಪ್ಕೋತೀವಿ. ಇಲ್ಲಿಯವರೆಗೆ ಎಲ್ಲ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಆ ಒಂದು ಮಹತ್ಕಾರ್ಯದಲ್ಲಿ ಪಾಲ್ಗೊಳ್ಳಲು ಪ್ರಾರಂಭದ ಒಂದು ಅಣಿಯಾಗಿಸಿ ನಮ್ಮ ಹೃದ್ಭೂಮಿಕೆಯಲ್ಲಿ ಆ ಭಕ್ತಿಯ ಬೀಜವನ್ನು ಬಿತ್ತುವ ನಿಟ್ಟಿನಲ್ಲಿ ಆಗಮಿಸಿ ಆಸೀನರಾಗಿರುವ ಎಲ್ಲ ಶ್ರೀಗಳ ಅಡಿ